ಮೊದಲು ನೋಡಿರೋನು ಸರ್, ಹುಡುಗ ನೋಡಿರ್ತಿರ್ಲಿಲ್ಲ. ಪುರೋಹಿತ ನೋಡಿರ್ತಾನೆ ನೋಡಿರ್ತಾನೆ. ಅಂದ್ರೆ ಅವಂದೇ ಪಂಚದೆ ಎಡಿಯೋದು. ನಮ್ಮಿಬ್ಬರೊಳಗೆ ಆಹಾ ಎಷ್ಟೊಂದು ಹೊಂದಿಕೆ, ನಮ್ಮಿಬ್ಬರೊಳಗೆ ಆಹಾ ಎಷ್ಟೊಂದು ಹೊಂದಿಕೆ ಎಂದರೆ ನಮಗಿಬ್ಬರಿಗೂ ಒಂದೇ ಹೊದಿಕೆ. ನಮಸ್ಕಾರ. ಸಿರಿ ಕನ್ನಡ ಹಾಸ್ಯ ದರ್ಬಾರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಒಂದು ಚರ್ಚೆಗೆ ಬಂದಿರತಕ್ಕಂಥ ಕಲಾವಿದರನ್ನ ನಾವು ಬರಮಾಡ್ಕೊಳ್ಳೋಣ. YV ಗುಂಡೂರಾವ್ ಅವ್ರನ್ನ ಬರಮಾಡ್ಕೊಳ್ತಾ ಇದ್ದೀನಿ. ಡುಂಡಿರಾಜರ ಒಂದು ಆಗಮನಕ್ಕೆ ನಾವು ಕಾಯ್ತಾ ಇದ್ದೀವಿ. ಬನ್ನಿ ಸರ್. ಮುಖ್ಯಮಂತ್ರಿ ಚಂದ್ರು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಬನ್ನಿ ಸರ್. ಮತ್ತೊಂದು ತಂಡವನ್ನು ಕೂಡ ಇದೀಗ ನಾನು ಬರಮಾಡ್ಕೊಳ್ತಾ ಇದ್ದೀನಿ. ರಿಚರ್ಡ್ ಲೂಯಿಸ್ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಶಾಯರಿ ಕಿಂಗ್ ಆದ ಅಸದುಲ್ಲಾ ಬೇಗ್, ಬನ್ನಿ ಸರ್. ಪ್ರೊಫೆಸರ್ M ಕೃಷ್ಣೇಗೌಡ್ರನ್ನ ಬನ್ನಿ ಸರ್. ಎರಡೂ ತಂಡಗಳು ಸಿದ್ಧವಾಗಿವೆ. ವಿಷಯ ಏನು ಅಂತ ಇದೀಗ ನಾನು ಹೇಳ್ತೀನಿ. ಇವತ್ತು ಚರ್ಚೆಗೆ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ದಾಂಪತ್ಯ. ದಾಂಪತ್ಯ ಅಂದರೆ ಇದು ಎಲ್ಲರಿಗೂ ಸೇರುವಂಥದ್ದು, ಎಲ್ಲರಿಗೂ ಗೊತ್ತಿರುವಂಥದ್ದು. ಕೇವಲ ಗೃಹಸ್ಥರಿಗೆ ಮಾತ್ರ ಅಲ್ಲ, ಸನ್ಯಾಸಿಗಳಿಗೂ ಕೂಡ ಗೊತ್ತಿದೆ ದಾಂಪತ್ಯ ಅಂದರೆ ಏನು ಅಂತ. ಸೊ ಅಂಥ ದಾಂಪತ್ಯದಲ್ಲಿ ಆವತ್ತಿನ ದಾಂಪತ್ಯ ಚೆನ್ನಾಗಿತ್ತ, ಇವತ್ತಿನ ದಾಂಪತ್ಯ ಚೆನ್ನಾಗಿತ್ತು ಅಂತಕ್ಕಂಥ ಚರ್ಚೆ. ವಿಷಯ ದಾಂಪತ್ಯ ಅಂದು ಇಂದು. ಅಂದು ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಬಲಗಡೆ ಗುಂಡೂರಾವ್ ಅಂಡ್ ಪಾರ್ಟಿ ಸಿದ್ಧವಾಗಿದೆ. ಇಲ್ಲ, ದಾಂಪತ್ಯ ಇಂದು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಈ ಕಡೆ ಪ್ರೊಫೆಸರ್ ಕೃಷ್ಣೇಗೌಡರ ಪಾರ್ಟಿ ಸಿದ್ಧವಾಗಿದೆ. ಇಲ್ಲಿ ದಾಂಪತ್ಯದಲ್ಲಿ ಪ್ರಮುಖವಾಗಿ ಬರ್ತಕ್ಕಂತಹದ್ದು ಹೆಂಡತಿ. ಹೆಂಡತಿ ಇದ್ರೇನೆ ದಾಂಪತ್ಯ ಆಗೋದು ಅಲ್ವೇ? ದಮ್ಮಿದ್ರೆ ದಾಂಪತ್ಯ ಅಂತ ಹೇಳ್ತಾರೆ. ಕಸ್ತೂರಿ ಅನ್ನೋರು ಪತಿ ಅನ್ನೋ ಪದಕ್ಕೆ ಎಷ್ಟು ತಮಾಷೆಯಾದ ಒಂದು ವಿವರಣೆಯನ್ನು ಕೊಡ್ತಾರೆ ಅಂದರೆ, ದಂಪತಿಯಲ್ಲಿ ದಮ್ ತೆಗೆದು ಬಿಟ್ರೆ ಉಳಿಯೋದೇ ಪತಿ ಅಂತ. ಹೀಗೆಲ್ಲ ಇರುವಾಗ ದಾಂಪತ್ಯ ಆವತ್ತು ಚೆನ್ನಾಗಿತ್ತ, ಇವತ್ತು ಚೆನ್ನಾಗಿತ್ತ? ಈಗ ಹೆಂಡತಿ ಒಂದು ರೀತಿಯಲ್ಲಿ ಸಾಕಿದ ಆನೆ ಥರ. ಯಾವಾಗ ನೋಡಿದ್ರು ಜೋರು, ನಿತ್ಯ ನೋಡೋಕ್ಕೆ ಬೋರು, ಆ ಥರ ಆಗ್ಬಿಡುತ್ತೆ. ಮತ್ತು ನಿಜ ಜೀವನಕ್ಕೂ ಚಲನಚಿತ್ರಕ್ಕೂ ಭಾಳ ವ್ಯತ್ಯಾಸ ಇದೆ. ಚಿತ್ರ ಜಗತ್ತಿನ ಇಬ್ಬರು ಮಹನೀಯರು ಇಲ್ಲಿದ್ದಾರೆ. ಒಂದು ರಿಚರ್ಡ್ ಲೂಯಿಸು, ಮತ್ತೊಬ್ಬರು ನಮ್ಮ ಚಂದ್ರು. ಚಲನಚಿತ್ರದಲ್ಲಿ 15 ರೀಲು ಹೋರಾಟ ಮಾಡಿ ಕಷ್ಟಪಟ್ಟು ಕಡೇ ರೀಲಲ್ಲಿ ಮದುವೆ ಆಗ್ತಾರೆ, ಸುಖವಾಗಿರ್ತಾರೆ. ಜೀವನ ಹಂಗಲ್ಲ. ಜೀವನದಲ್ಲಿ ಮೊದಲ ರೀಲಲ್ಲೇ ಮದುವೆ ಆಗಿ ಉಳಿದ 14 ರೀಲ್ ಕಷ್ಟಪಡ್ತಾರೆ. ಇದು ಚಿತ್ರ ಜಗತ್ತಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ. ಈಗ ಆವತ್ತು ಚೆನ್ನಾಗಿತ್ತು, ನಾವು ಮದುವೆ ಆಗಿದ್ದು ಆವತ್ತು, ನಮ್ಮ ಕಾಲವೇ ಬೆಸ್ಟು ಅಂತ ಹೇಳಲಿಕ್ಕೆ ಬಂದಿರತಕ್ಕಂತಹ ಗುಂಡೂರಾಯರು ತಮ್ಮ ವಾಗ್ಝರಿಯನ್ನು ಶುರು ಮಾಡ್ಬೋದು. ಹೇಗಿತ್ತು ನಿಮ್ಮ ಕಾಲ, ಹೇಗಿತ್ತು ನಿಮ್ಮ ಮದುವೆ, ಅದನ್ನು ಸ್ವಲ್ಪ ವಿವರಿಸಿ ಆವತ್ತೇ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಏನಿದೆ ಸರ್ಕು? ಹೇಗಿತ್ತು ನಮ್ಮ ಕಾಲ, ಅಂದೊಂದಿತ್ತು ಕಾಲ ಅಂತ ಒಂದು ಹಾಡಿದೆಯಲ್ಲ, ಹಾಗಿತ್ತು. ಅದು ಜ್ಞಾಪಿಸ್ಕೊಳ್ಳುವಾಗಲೇ ಅಂದೊಂದಿತ್ತು ಕಾಲ ಅನ್ನುವಾಗಲೇ ಒಂಥರ ಖುಷಿ ಸಂಭ್ರಮ ಅನ್ನೋದೇ ಆ ಫೀಲಿಂಗ್ ಬರುತ್ತೆ ಭಾಳ ಚೆನ್ನಾಗಿ. ನೀವು ಹೇಳಿದ್ರೆ ಹೆಂಡ್ತಿನ ಸಾಕೋದು ಅಂದರೆ ಒಂದು ಆನೆ ಸಾಕಿದಂಗೆ ಅಂತ. ಅದು ಬಿಳಿ ಆನೆನೋ, ಕಲರ್ ಹೇಳಲಿಲ್ಲ ನೀವು. ಬಿಳಿ ಆನೆ ಬಿಳಿ ಆನೆ ಸಾಕೋದು ಭಾರಿ ಕಷ್ಟ. ಆದರೆ ಆ್ಯಕ್ಚುಲಿ ಹೆಂಡ್ತಿನ ಸಾಕೋದು ಆನೆ ಸಾಕಿದಾಗೆ. ಯಾಕೆ ಅಂದರೆ ಆ ಆನೆ ಸಾಕಿದರೆ ನಮಗೆ ಆನಂದ ಮತ್ತು ನೆಮ್ಮದಿ ಕೊಡೋ ಅಂಥವಳೆ ಆಗಿನ ಅಲ್ವಾ? ಅದರಿಂದ ಹೆಂಡ್ತಿ ಅಂತಂದ್ರೇ ಅದೊಂಥರ ತೊಂದರೆ ತಾಪತ್ರಯ ಅನ್ನೋದಲ್ಲದೆ, ಅದೇ ಥರ ಗಂಡ. ನೀವು ಹೇಳಿದ್ರೆ ಕಸ್ತೂರಿ ಅವರು ಡೆಫಿನೇಷನ್ ಹೇಳಿದ್ದಾರೆ ಅಂತ. ಕಸ್ತೂರಿ ಅವರು ಇನ್ನೊಂದು ಡೆಫಿನೇಷನ್ ಹೇಳಿದ್ದಾರೆ ಭಾಳ ಅದ್ಭುತವಾಗಿ ಗಂಡನ ಬಗ್ಗೆ. ಒಂದು ಹೆಂಡ್ತಿ ಯಾವಾಗಲೂ ಮೊಬೈಲ್ನಲ್ಲಿ ಅವಳು ಗಂಡಂದು ಚಿತ್ರ ಹಾಕ್ಕೊಂಡಿದ್ಲಂತೆ. ಯಾರೋ ಕೇಳ್ತಾರೆ, ಮೇಡಮ್ ಹೂಸ್ ಫೋಟೋಗ್ರಾಫ್ ಇಸ್ ದಿಸ್ ಈಸ್ ಮೈ ಹಸ್ಬೆಂಡ್ಸ್ ಫೋಟೋಗ್ರಾಫ್, ಕನ್ನಡದಲ್ಲಿ ಹೇಳಿ ಅಂದಾಗ ನನ್ನ ಗಂಡನ ಭಾವಚಿತ್ರ, ನಮ್ಮ ಪತಿಯ ಛಾಯಾಚಿತ್ರ ಅಂತೇನೇನೋ ಹೇಳ್ಬೋದಾಗಿತ್ತು. ಅವಳು ಏನು ಹೇಳಿದ್ಲಂತೆ ಗೊತ್ತಾ? ಈ ಹಸ್ಬೆಂಡ್ಸ್ ಫೋಟೋಗ್ರಾಫ್ ಅನ್ನೋ ಕನ್ನಡದಲ್ಲಿ ಇದು ನನ್ನ ಪತಿಬಿಂಬ ಅಂದ್ಲು. ಪತಿಬಿಂಬ ಅಂದರೆ ಪತಿ ಅಲ್ಲಿ ಬಿಂಬ, ಅಲ್ಲಿ ಹೋದಾಗ ಅವನು ಇಲ್ಲಿರ್ತಾನೆ. ಸೊ ಪತಿನಲ್ಲಿ ಇವಳು ಸತಿಬಿಂಬ ಇರುತ್ತೆ. ಸೊ ಅನ್ಯೋನ್ಯ ದಾಂಪತ್ಯ ಅಂತಂದರೆ ಇವಳು ಬಿಂಬದಲ್ಲಿ ಅವಳ ಬಿಂಬದಲ್ಲಿ ಇವನು ಇದ್ದು ಅದು ಸಂಸಾರ ದಾಂಪತ್ಯ. ಇವಾಗಿನ ಕಾಲದಲ್ಲಿ ನೀವು ದಂಪತಿ ಅಂತ ಹಿಂಗೆ ಹೇಳಿದ್ರಿ, ದಮ್ ಅಂದರೆ ಉಸಿರು ಅಂತ. ಅದಕ್ಕೆ ಉಸಿರು ಕೊಟ್ಟು ಅವಳಿಗೆ ಇವನು ಉಸಿರು, ಇವನಿಗೆ ಅವಳು ಉಸಿರು, ಅದು ಪತಿ.
ಮನುಷ್ಯನಿಗೆ ಜೀವನದಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಸಿಂಪತಿ ಮತ್ತು ಎಂಪತಿ ಎರಡು ಇರಬೇಕಂತೆ. ಸಿಂಪತಿ ಅಂತಂದರೆ ಇನ್ನೊಬ್ರು ಯಾರೋ ಕಾಲು ಜಾರಿ ಬಿದ್ದಾದಾಗ ಅಯ್ಯೋ ಪಾಪ ಹುಷಾರಾಗಿ ನೋಡ್ಕೊಂಡು ಹೋಗಪ್ಪ, ಏಟ್ ಬಿತ್ತಾನಪ್ಪ, ಹೆಂಗಪ್ಪ ಅಂತಿಂಗೆ ಅನ್ನೋದು ಸಿಂಪತಿ. ಆದರೆ ಎಂಪತಿ ಅಂದರೆ ಅಕಸ್ಮಾತ್ ಅವನು ಬಿದ್ದಾಗ ಅವನಿಗೆ ಹೋಗಿ ಎಬ್ಬಿಸಿ ನಮಗೂ ಅದೇ ಥರ ನೋವು ಆಗತ್ತಲ್ಲ, ಅದನ್ನು ಫೀಲ್ ಮಾಡ್ಕೊಳ್ತೀವಲ್ಲ, ಅದು ಎಂಪತಿ. ಹಾಗಾಗಿ ಸಂಸಾರ ಅಂದಮೇಲೆ ಸಿಂಪತಿ ಮತ್ತು ಎಂಪತಿ ಎರಡೂ ಇದ್ರೇ ಅವರು ದಂಪತಿ ಅಂತ ಅನ್ನಿಸ್ಕೊಳ್ತಾರೆ. ಇದು ನಮಗೆ KS ನರಸಿಂಹಸ್ವಾಮಿ ಭಾಳ ಅದ್ಭುತವಾಗಿ ಹೇಳಿದ್ದಾರೆ. KS ನರಸಿಂಹಸ್ವಾಮಿ, ಒಂದು ಹೆಣ್ಣು ಒಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು, ಕಾಣದೊಂದ ಕನಸ ಕಂಡು, ಮಾತಿಗೆ ಒಲಿಯದ ಅಮೃತ ಉಂಡು, ದುಃಖ ಹಗುರವೆನಿತಿರೆ ಪ್ರೇಮವೆನಲು ಹಾಸ್ಯವೇ. ಆ ಥರ ಸೀರಿಯಸ್ ಆಗಿ ತೊಗೊಳ್ಳೋವಂಥ ವಿಷಯ ಅದು. ಒಂದು ಹೆಣ್ಣು ಒಂದು ಗಂಡು ಎಲ್ಲೋ ಇರ್ತಾಳೆ ಬೀದರಲ್ಲಿ, ಈ ಕಡೆ ಇವನೆಲ್ಲೋ ಚಾಮರಾಜನಗರಲ್ಲ ಇರ್ತಾನೆ. ಹೇಗೋ ಸೇರಿ ಹೊಂದಿಕೊಂಡು, ಅವಳದ ಆಚಾರ ವಿಚಾರಗಳು ಬೇರೆ, ಇವನ ಆಚಾರ ವಿಚಾರಗಳು ಬೇರೆ, ಅವಳು ಬೆಳೆದು ಬಂದಿರುವಂಥ ಸಂಪ್ರದಾಯ ಆ ಥರ ಅದೆಲ್ಲ ಬೇರೆ, ಇವಳು ಬೆಳೆದಿರುವಂಥದ್ದು. ಅದನ್ನು ಹೇಗೋ ಸೇರಿ ಹೊಂದಿಕೊಂಡು, ಹೇಗೋ ಸೇರಿ ಅನ್ನೋದಕ್ಕಿಂತ ಹೊಂದಿಕೊಂಡು. ಕೆಲವರು ಕನ್ನಡದಲ್ಲಿ ಅಕಾರ ಹಕಾರ ಉಚ್ಚಾರಣೆಗಳು ಸ್ವಲ್ಪ ತಪ್ಪಿರುತ್ತೆ, ಆದರೆ ಕೆಲವು ಸರಿ ತಪ್ಪು ಮಾಡಿದ್ರೇ ಅದೇ ಸರಿಯಾದ ಅಂತಾರೆ. ಗಂಡ ಹೆಂಡ್ತಿನಲ್ಲಿ ಹೊಂದಾಣಿಕೆ ಇರಬೇಕು ಅನ್ನೋದನ್ನು ಉಚ್ಚಾರ ಸರಿಯಾಗಿ ಮಾಡದೇ ಇದ್ದರೆ ಅದೇ ಸರಿ. ಗಂಡ ಹೆಂಡತಿನಲ್ಲಿ ಹೊಂದಾಣಿಕೆ ಅಂದರೆ ಹೊಂದಾಣಿಕೆ, ನಾವಿಬ್ಬರು ಒಂದು, ಹೇಗೋ ಸೇರಿ ಹೊಂದಿಕೊಂಡು, ಕಾಣದೊಂದ ಕನಸ ಕಂಡು, ಕೂತ್ಕೊಂಡು ಕನಸು ಕಾಣ್ತಾರೆ, ಏನು ಮಾಡೋಣ ನೋಡೇ ಹಿಂಗಿದೆಯಾ ಇದನ್ನು ಮಕ್ಕಳನ್ನ ಈ ಥರ ಬೆಳೆಸೋಣ, ಹೀಗೆ ಬೆಳೆಸೋಣ, ಇದೆಲ್ಲ ಕಾಣದೊಂದ ಕನಸ ಕಂಡು, ಮಾತಿಗೆ ಒಲಿಯದ ಅಮೃತ ಉಂಡು. ಮಾತಿಗೆ ಸಿಗಲ್ಲ, ಅದು ನೋಡ್ತಾ ಕೂತ್ಕೊಂಡಿರ್ತಾನೆ. ಹಂಗೆ ನೋಡ್ತಾ ಇದ್ದಾಗ ಜೀವನ ಹಾಗೆ ಕಣ್ಣು ನೋಡ್ತಾ ಇದ್ರು ನಮ್ಮ ದ.ರಾ ಬೇಂದ್ರೆಯವರು. ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗು ಒಮ್ಮೆ ನಾನೂ ನಕ್ಕೇನ. ಇದು ಅವಳು ನೋಡಿ ಅಳು ನುಂಗಿ ನಕ್ಕಿದಾಗ ನನಗೂ ನಗು ಬರುತ್ತೆ, ನಾವು ಅವಳು ಸಂತೋಷದಿಂದ ನಗ್ತೀವಿ. ಇದು ಮಾತಿಗೊಲಿಯದ ಅಮೃತ ಉಂಡು ಪ್ರೇಮವೆನಲು ಹಾಸ್ಯವೇ. ದುಃಖ ಹಗುರವೆನಿತಿರೆ ಶೋಲ್ಡರ್ ಟು ಕ್ರೈ ಆನ್ ಅಂತಾರೆ ಇಂಗ್ಲೀಷ್ನಲ್ಲಿ. ಇವಳಿಗೆ ಏನಾದ್ರು ತೊಂದರೆ ಆದಾಗ ಗಂಡನ ಹತ್ರ ಹೇಳ್ಕೊಳ್ತಾಳೆ, ಇವನಿಗೇನೋ ಆಫೀಸ್ನಲ್ಲಿ ಬೇಜಾರು ತೊಂದರೆ ಈ ಥರದ್ದೆಲ್ಲ ಕಷ್ಟಗಳು ಕೊಟ್ಟಾಗ ಅವಳ ಇವತ್ತು ಆಫೀಸ್ನಲ್ಲಿ ಏನಾಯಿತು ಗೊತ್ತಾ, ಬೇಜಾರಾಗೋಯ್ತು ಇವತ್ತು, ನನಗಿಂತ ಜೂನಿಯರಿಗೆ ಪ್ರಮೋಷನ್ ಕೊಟ್ಬಿಟ್ಟಿದ್ದಾರೆ. ಅವ್ನು ಯಾವಾಗಲೂ ಓತ್ಲ ಹೊಡ್ಕೊಂಡಿರ್ತಾನೆ, ಅವ್ನು ಮಸ್ಕ ಹೊಡ್ಕೊಂಡಿದ್ದ ಅಂತ ಅವನಿಗೆ ಕೊಡ್ತಾರೆ. ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ನಿನಗೆ ಗೊತ್ತಲ್ಲ ಡೈಲಿ ನಾನು 9 ಗಂಟೆಗೆ ಬರ್ತೀನಿ, ಬೇರೆ ಎಲ್ಲರೂ ಸ್ನೇಹಿತರ ಜೊತೆ ಅಲ್ಲ ಆಫೀಸ್ ಕೆಲಸ ಅಂತ, ಜೊತೆಗೆ ಮನೆಗೂ ತೊಗೊಂಬರ್ತೀನಿ, ಇರಲಿ ಬಿಡ್ರಿ ನಾನು ಏನಾದ್ರು ಹೆಲ್ಪ್ ಮಾಡಬೇಕಾ ಅಂತಾಳೆ. ಏನಿಲ್ಲ ಅಂತ ಹಿಂಗೆ ಹೇಳ್ತಾನಲ್ಲ, ಅದೇ ಥರ ಹೆಂಡ್ತಿಗೆ ಅದೇ ಥರ ಆದಾಗ ತೊಂದರೆ ಆದಾಗ ಇವನು ಅವಳು ಹೆಗಲು ಕೊಟ್ಟು ಬರೀ ಹೆಗಲಲ್ಲ, ಹೆಗಲಿಗೆ ಹಗಲು ಮತ್ತು ರಾತ್ರಿನೂ ಕೊಟ್ಟು ಪ್ರೀತಿ ಇಟ್ಕೊಂಡಿರ್ತಾರಲ್ಲ, ಅದು ಸಂಸಾರ. ಆಗಿನ ಕಾಲದಲ್ಲಿ ಇದ್ರಲ್ಲ ಹಿಂದಿನ ಜನಾಂಗ, ಹಿಂದಿನ ಪೀಳಿಗೆ, ಆ ರೀತಿ ನಡ್ಕೊಂಡಿರುವಂಥ ಈಗಿನೂ ಎಷ್ಟೋ ಸಂಸಾರಗಳು ಇರುವಂಥದ್ದು ತುಂಬ ಚೆನ್ನಾಗಿದೆ. ಹೇಗೋ ಸರಿ ನಾನು ಹೇಳ್ದಂಗೆ ನಡಿಬೇಕು ಅಂತ ಇವನು ಅಂತ ಇರಲಿಲ್ಲ, ನಾನು ಹೇಳ್ದಾಗೆ ನಡಿಬೇಕು ಅಂತ ಅವಳು ಅಂತ ಇರಲಿಲ್ಲ. ಓಕೆ, ನೀವು ಹೇಳ್ದಾಗೆ ನಾನು ನಡಿತೀನಿ, ನಾನು ಹೇಳ್ದಾಗೆ ನೀವು ನಡಿತೀವಿ ಅಂತ ಅನುರೂಪ ದಾಂಪತ್ಯ ಅಂತ ಹಿಂಗೆ ಹೇಳಿದ್ರಲ್ಲ, ಅದಕ್ಕೆ ಹಿರಿಯ ಮುತ್ತೈದೆ, ಹಿರಿಯ ಇವರು ಗೃಹಸ್ಥ ಅಂತ ಹಿಂಗೆ. ಧನ್ಯೋ ಗೃಹಸ್ಥಾಶ್ರಮ. ಗೃಹಸ್ಥ ಅಂತಂದ್ರೇ ಒಂಥರ ಇದು ಗೃಹಸ್ಥ. 4 ಚತುರ್ವಿಧ ಪುರುಷಾರ್ಥಗಳಲ್ಲಿ ಗೃಹಸ್ಥಾಶ್ರಮ ಅನ್ನೋದು ಭಾಳ ಇಂಪಾರ್ಟೆಂಟು ಅಂತ ನಮ್ಮ ಸಂಸ್ಕೃತಿನಲ್ಲಿ ಹೇಳೋದು. ಅದನ್ನು ಇಟ್ಕೊಂಡು 7 ಹೆಜ್ಜೆಗಳು ಇಟ್ಕೊಂಡು ಒಂದು ಭಾಳ ಸಣ್ಣದಾಗಿ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. 1 ರಿಂದ 10, 1, 2 ಬಾಳೆಲೆ ಹರಡು ಅಂತ ನಾವೆಲ್ಲ ಕೇಳಿದ್ವಿ. 1 ರಿಂದ 10 ಮದುವೆ ಹೇಗೆ ಅಂತಂದರೆ, ಒಂದೇ ಮನಸ್ಸಿನ 2 ಹೃದಯಗಳು 3 ಗಂಟಾಕಿ 4 ಪುರುಷಾರ್ಥಗಳನ್ನು ಅನುಭವಿಸ್ತೀವಿ ಅಂತ ಪಂಚ ಅಂಗಗಳಲ್ಲಿ ಶುಭ ಮುಹೂರ್ತನ ಇಟ್ಕೊಂಡು 6 ಋತುಗಳನ್ನು ಅನುಭವಿಸುತ್ತಾ 7 ಹೆಜ್ಜೆಗಳನ್ನು ಇಟ್ಟು ಅಷ್ಟಲಕ್ಷ್ಮಿಯರನ್ನು ಬೇಡ್ಕೊಂಡು ನಮ್ಗೆ ಐಶ್ವರ್ಯ ಕೊಡಿ ಅಂತ ನವರಸಗಳನ್ನು ಅನುಭವಿಸುತ್ತಾ ದಶಕಗಳ ಬೆಳೆಯುವಂಥದ್ದು ಅದು ನಿಜವಾದ ದಾಂಪತ್ಯ ಹಾಡು. 1 ರಿಂದ 10 ಹೀಗಿತ್ತು ಒಲವಿನ ಸಂಸಾರ, ತೆರೆದಿತ್ತು, ಮುಗಿದಿತ್ತು ಅಲ್ಲ ಊಟದ ಆಟ, ಮುಗಿದಿತ್ತು ಅಂತಲ್ಲ, ಊಟದ ಆಟ, ಪ್ರೇಮದ ಆಟ ತೆರೆದಿತ್ತು. ಅಂತಹ ಸಂಸಾರಗಳು ನಮ್ಮೆಲ್ಲರ ಪ್ರತಿಯೊಂದು ಮನೆಯಲ್ಲಿ ನಮ್ಮ ತಂದೆ ತಾಯಿನೋ, ನಮ್ಮ ಅಜ್ಜ ಅಜ್ಜಿನೋ, ಅಥವಾ ನಾವೇನೋ ಈಗ ಸೀನಿಯರ್ ಮದುವೆ ಆಗಿರೋರು, ಈಗ ನಮ್ಮ ಚಂದ್ರೂರು ಇದ್ದಾರೆ, ಅವ್ರಿಗೆ ಮದುವೆ ಆಗಿ ಒಂದು ಸುಮಾರು 500-600 ವಯಸ್ಸಾಗಿರ್ಬೇಕಾ, ಸರಿ. ಸೊ ಅವ್ರ ಮುಖದಲ್ಲಿ ಯಾವಾಗಲೂ ಅವ್ರ ಮನಸ್ಸಿನಲ್ಲಿ ಏನೋ ಮಾತಾಡ್ತಾ ಇದ್ದಾಗ ನನ್ನ ವೈಫ್ ಹಿಂಗೆ ಮಾಡಿದ್ಲು, ನಾನು ಹಂಗೆ ಮಾಡಿದ್ಲು, ನಿಮ್ಮೆಲ್ಲದಕ್ಕೂ ಕಾರಣ ಯಾರು? ನನ್ನ ಹೆಂಡ್ತಿ ಅಂತಾರೆ. ಇವಳು ಸಕ್ಸಸ್ಫುಲ್ ಏನೇನಾಗಿರ್ತಾಳೋ ನಮ್ಮ ಯಜಮಾನ್ರು ನನಗೆ ಹೆಲ್ಪ್ ಮಾಡಿದ್ರು. ಆಂಟ್ರಪ್ರಿನರ್ಶಿಪ್ ಟ್ರೈನಿಂಗ್ ಮಾಡೋಕ್ಕೆ ಹೋಗ್ತಾ ಇರ್ತೀನಿ ನಾನು. ಮತ್ತು ಸಕ್ಸಸ್ಫುಲ್ ಆಂಟ್ರಪ್ರಿನರ್ಶಿಪ್ ಕರ್ಕೊಂಬಂದು ಅವ್ರಿಗೆಲ್ಲ ಟ್ರೈನೀಸ್ ಜೊತೆಲಿ ಇಂಟ್ರ್ಯಾಕ್ಟ್ ಮಾಡುವಾಗ ನಮ್ಮ ಹಸ್ಬೆಂಡ್ ಸಪೋರ್ಟಿಂದ ನಾನು ಹಿಂಗಿದ್ದೀವಿ ಅಂತಾರೆ.
ಅದೇ ಥರ ಗಂಡ ಏನಾದ್ರು ಜೀವನದಲ್ಲಿ ಏನಾದ್ರು ಯಶಸ್ಸು ಮಾಡಿದ್ರೆ ಎಲ್ಲದಕ್ಕೂ ಒಂದು ತಿಂಗಳು. ನಿಮಗೆ ಸಾಕ್ರೆಟೀಸ್ ಕತೆ ನಿಮ್ಗೆ ಚೆನ್ನಾಗಿ ಗೊತ್ತು. ಸಾಕ್ರೆಟೀಸ್ ಹೆಂಡತಿ ಮಹಾಬಜಾರಿ. ಒಂದ್ಸಲ ಯಾವುದೋ ಟಿ ವಿನವರು ಇವರು ಇಂಟರ್ವ್ಯೂ ಮಾಡೋಕ್ಕೆ ಅಂತ ಹೋದ್ರಂತೆ ಸಾಕ್ರೆಟೀಸ್ನ. ಏನು ಸರ್ ನೀವು ಇಷ್ಟು ದೊಡ್ಡ ಫಿಲಾಸಫರು, ಇಷ್ಟು ದೊಡ್ಡ ಚಿಂತಕರು, ನಿಮಗೆಲ್ಲರಿಗೂ ಸ್ಫೂರ್ತಿ ಯಾರು ನಿಮಗೆ ಅಂದಾಗ, ಒಳಗಡೆ ಅಡುಗೆ ಮಾಡ್ತಾ ಇದ್ದಾಳಲ್ಲ ನನ್ನ ಹೆಂಡ್ತಿ. ಅಯ್ಯೋ ನಿಮ್ಮ ಹೆಂಡ್ತಿನ, ಅವಳು ನೋಡಿದ್ರೆ ಬಜಾರಿ ಕೊಡ ನೀರು ತೊಗೊಂಬಂದು ತಲೆ ಮೇಲೆಲ್ಲ ಸುರಿದು ಬಿಡ್ತಾಳೆ ಹಂಗೆ ಹಿಂಗೆ ಅಂತ ಹಿಂಗೆ ಹೇಳಿದಾಗ, ಇಲ್ಲಪ್ಪ ಅವಳು ನೋಡೋಕ್ಕೆ ಬಜಾರಿ ಅಷ್ಟೇ, ನನಗೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಅವಳು ಬಿಟ್ಟು ಅವಳು ಕೆಲಸ ಅವಳು ಮಾಡ್ಕೊಳ್ತಾ ಇದ್ದಾಳಲ್ಲ, ಅದಕ್ಕೆ ಅವಳೇ ನನಗೆ ಸ್ಫೂರ್ತಿ ಅಂದರು. ಅವಳ ಹತ್ರ ಹೋಗಿ ನಿಮ್ಮ ವೈಫ್ನ ಇಂಟರ್ವ್ಯೂ ಮಾಡ್ಬೋದಾ ಸರ್? ಹೋಗಿ ಅದಕ್ಕೇನಂತೆ ಮಾಡ್ಕೊಳ್ಳಿ. ಹೋದ ತಕ್ಷಣ ಅಮ್ಮ ನಮಸ್ಕಾರ, ನಾವು ನಿಮ್ಮ ಯಜಮಾನ್ರ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ವಿ ಇಂಥ ಪತ್ರಿಕೆ. ಓಕೆ, ಏನು ಪ್ರಶ್ನೆ ಏನಪ್ಪ ಕೇಳ್ರಪ್ಪ. ನಿಮ್ಮ ಇಷ್ಟೆಲ್ಲ ನೀವು ಜೀವನದಲ್ಲಿ 30-40 ವರ್ಷ ಸಂಸಾರ ಮಾಡಿದಿರಲ್ಲ, ನಿಮಗೆ ವಾಟ್ ಮೋಟಿವೇಟ್ಸ್ ಯು ಇನ್ ಯುವರ್ ಲೈಫ್ ಅಂದ್ರಂತೆ ನಮ್ಮ ಯಜಮಾನರು. ಅಯ್ಯ ನೀವು ನೋಡಿದ್ರೆ ಅದು ಯಾವಾಗಲೂ ಬೈತಾ ಇರ್ತೀರಂತೆ, ತಲೆ ಮೇಲೆಲ್ಲ ಕೊಡದಲ್ಲಿ ನೀರು ಸುರಿತಾ ಇರ್ತೀರಂತೆ ಅಂದಾಗ ಇವಳು, ನಾನು ಅಷ್ಟೆಲ್ಲ ಮಾಡಿದ್ರೂ ಸಹಿಸ್ಕೊಂಡು ನನ್ನ ಜೊತೆಲೇ ಸಂಸಾರವನ್ನು ಮಾಡ್ತಾ ಇದ್ದಾರಲ್ಲ, ಆದ್ದರಿಂದ ನಮ್ಗೆ ಆದರ್ಶ ದಂಪತಿ. ಮಹಾತ್ಮ ಗಾಂಧಿನ ಇನ್ಯಾರೋ ಕೇಳಿಕೊಂಡು ಮಿಸ್ ಯೂನಿವರ್ಸ್ ಅಂತ ಒಂದು ಕಾಂಪಿಟೇಷನ್ ಆಯಿತು. ಯಾರೋ ಒಬ್ಬಳು ಮಿಸ್ ಯೂನಿವರ್ಸ್ ಅಂತ ಹಿಂಗೆ ಮಾಡೋದು. ಗಾಂಧಿ ಹತ್ರ ಬಂದು ಅವ್ರ ಶಿಷ್ಯರೆಲ್ಲ, ಬಾಪೂಜಿ ಇವು ನೋಡಿ ಮಿಸ್ ಯೂನಿವರ್ಸ್ ಅಂತ ಯಾವುದೋ ಕಂಟ್ರಿನ ಮಾಡಿದ್ದಾರೆ, ನಿಮ್ಮ ಪ್ರಕಾರ ಪ್ರಪಂಚದಲ್ಲಿ ಅತ್ಯಂತ ಸುಂದರಿ ಯಾರು ಅಂದಾಗ, ಇನ್ಯಾರಪ್ಪ ನಿಮ್ಮ ಆಂಟಿ ಕಸ್ತೂರಬಾ ಅಂದ್ರಂತೆ. ಕಸ್ತೂರಬಾ ಅತ್ಯಂತ ಸುಂದರ. ನಕ್ಬಿಟ್ಟು ಹೊಟ್ಟೋದ್ರು. ತಕ್ಷಣ ಆಂಟಿ ಹತ್ರ ಹೋದರು. ಕಸ್ತೂರಬಾ ಹತ್ರ ಹೋಗಿ, ಆಂಟಿ ನಿಮ್ಮ ಬಾಪೂಜಿ ಹಿಂಗೆ ಹೇಳಿದ್ರು, ಪ್ರಪಂಚದಲ್ಲಿ ಅತ್ಯಂತ ಸುಂದರಿ ಅಂದರೆ ನೀವೇ ಅಂತೆ. ನಾನು ಯಜಮಾನ್ರು ಹೇಳಿದ್ರು, ನಿಮಗೇನು ಅನ್ಸತ್ತೆ? ನಿಮಗೆ ಗೊತ್ತಲ್ಲಪ್ಪ, ಅವ್ರು ಯಾವತ್ತೂ ಸತ್ಯ ಹೇಳೋರು. ಸೊ ಈ ರೀತಿ ಒಬ್ರಿಗೊಬ್ರು ಕಾಲೆಳಿತಾನೋ, ಒಬ್ರಿಗೊಬ್ರು ತಮಾಷೆ ಮಾಡ್ತಾ, ಒಬ್ರಿಗೊಬ್ರು ಪ್ರೀತಿ ಹಂಚ್ಕೊಳ್ತಾ ತಿಂದ್ಕೊಂಡು ಹಿಂಗಿರ್ತಾರಲ್ಲ, ಅಂಥ ದಾಂಪತ್ಯ ಇವಾಗಿನ ಕಾಲದಲ್ಲಿ ಎಲ್ಲಿದೆ? ನಾನು ಹೇಳ್ದಂಗೆ ಕೇಳಬೇಕು ನೀವು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಮದುವೆಗೆ ಮುಂಚೆನೇ ಕಂಡೀಷನ್. ಈ ಹುಡುಗಿ ತೋರಿಸಿದ ತಕ್ಷಣ ವಿ ವಾಂಟ್ ಟು ಡಿಸ್ಕಸ್ ಸರ್ಟನ್ ಥಿಂಗ್ಸ್, ಸರ್ಟನ್ ಇಶ್ಯೂಸ್, ಇಫ್ ಯು ಹ್ಯಾವ್ ನೋ ಅಬ್ಜೆಕ್ಷನ್ ಅಂತ ಗಂಡ ಹೆಂಡತಿ ಕೇಳ್ಬಿಟ್ಟು, ಓಕೆ ಯು ಕ್ಯಾನ್ ಡಿಸ್ಕಸ್ ಅಂತ. ಅಲ್ಲೋಗಿ ಕಂಡೀಷನ್ 1 2 3 4 5 6 ಲೈವ್ ಮ್ಯಾರೇಜ್ ಇಸ್ ಬ್ಯೂಟಿಫುಲ್, ಮ್ಯಾರೇಜ್ ಇಸ್ ಬ್ಯೂಟಿಫುಲ್ ಇನ್ವಿಟೇಷನಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಕಂಡೀಷನ್ಸ್ ಅಪ್ಲೈ. ಕಂಡೀಷನ್ ಈ 1 2 3 4 ಕಂಡೀಷನ್ಸ್ ಅಂತ ಇವನು ಹೇಳ್ತಾನೆ. ಸಪೋಸ್ ಐ ವಾಂಟ್ ಟು ಅಗ್ರಿ ಟು ಯುವರ್ ಕಂಡೀಷನ್ಸ್, ಯು ಹ್ಯಾವ್ ಟು ಫಾಲೋ ದೀಸ್ ಕಂಡೀಷನ್ಸ್ ಅಂತ ಇವನು ಹಾಕ್ತಾನೆ. ಅಕಸ್ಮಾತ್ ಆ ಕಂಡೀಷನ್ ಪ್ರಾಮಿಸು ಏನಾದ್ರು ಬ್ರೇಕ್ ಆದ ತಕ್ಷಣ, ಓಕೆ ನಮಸ್ಕಾರ, ಏನಪ್ಪ ಹೆಂಗಿದೆ? ಇಲ್ಲ ಬ್ರೇಕ್ ಆಗೋಯ್ತು. ಸೊ ಇದು ಈಗ ಇವಾಗಿನ ಕಾಲದಲ್ಲಿ ಹಿಂಗೆ ಆಗ್ತಾ ಇರೋದು. ಇದನ್ನು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಯಾವ ರೀತಿ ಮಾದರಿ ಆಗ್ತೀವಿ? ಸೊ ಆವಾಗಿನ ಕಾಲದ ನೆನೆಸ್ಕೊಂಡು ನಮ್ಮ ತಂದೆ ತಾಯಿ ಹೇಗಿದ್ರು ಅಂತ ಹಿಂಗೆ ನೆನೆಸ್ಕೊಂಡಾಗ ಅದು ಸಂಸಾರದಲ್ಲಿ ಸುಖ, ನೆಮ್ಮದಿ, ಶಾಶ್ವತ ದಾಂಪತ್ಯ ಅಂತ. ಚೆನ್ನಾಗಿ ಹೇಳಿದ್ರಿ. ಗೃಹಸ್ಥಾಶ್ರಮದಿಂದ ತಗೊಂಡು ಬಂದು ಹೇಗೆ ಪರಸ್ಪರ ಹೊಂದಾಣಿಕೆ ಇರಬೇಕು ಅನ್ನೋರ್ಗೂ ಹೋದ್ರಿ. ಗೃಹಸ್ಥಾಶ್ರಮದಿಂದ ದಾಟ್ಕೊಂಡು ಬಂದರೆ ಕಡೆಯಲ್ಲಿ ಸನ್ಯಾಸಾಶ್ರಮ. ಹೌದು ತಾನೆ? ಒಂದು 20 ವರ್ಷಗಳ ಹಿಂದೆ ಸುಧಾದಲ್ಲಿ ನಾನು ಪ್ರಶ್ನೋತ್ತರ ಬರೀತಿದ್ದಾಗ ಒಬ್ಬ ಕೇಳಿದ್ದ, ಸ್ವಾಮಿ ಸನ್ಯಾಸಿಗೂ ಸಂಸಾರಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ದ. ಆಗ ನಾನು ಹೇಳಿದೆ ನೆನಪು, ಸಂಸಾರಿ ಸನ್ಯಾಸಿ ಎರಡು ಬೇರೆ ಬೇರೆ. ಸತ್ತ ಹುಲಿಯ ಚರ್ಮದ ಮೇಲೆ ಮಲಗೋವನು ಸನ್ಯಾಸಿ, ಬದುಕಿರೋ ಹುಲಿ ಜೊತೆಯಲ್ಲಿ ತಬ್ಕೊಂಡು ಮಲಗೋವನು ಸಂಸಾರಿ ಹಿಂದೆ. ಅವ್ರಿಗೆ ಭಾಳ ಖುಷಿ ಆಯಿತು, ಯಾಕೆಂದರೆ ಅವ್ರಿಗೆ ಆ ಅನುಭವ ಬಂದಿತ್ತು. ಹೀಗೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗ್ತಾ ಹೋಗುತ್ತೆ, ಕುಟುಂಬದಿಂದ ಕುಟುಂಬಕ್ಕೂ ಬದಲಾವಣೆ ಆಗುತ್ತೆ. ಈಗ ನೀವು ಹೇಳಿದಂತೆ ಈಗೋ ಪ್ರಾಬ್ಲಮ್ಸ್ ಜಾಸ್ತಿ, ಕಂಡೀಷನ್ಸ್ ಜಾಸ್ತಿ. ಮೊದಲು ಕಂಡೀಷನ್ ಇಲ್ಲ, ಸುಮ್ಮನೆ ಬರ್ತಾಯಿದ್ರು, ಆರಾಮಾಗಿ ಸೆಟ್ಲ್ ಆಗೋರು. ಬಟ್ ಈಗ ದಿನ ಬದಲಾವಣೆ ಆಗಿದೆ. ಅಂದು ಚೆನ್ನಾಗಿದೆ ಅಂತ ನೀವಂದ್ರಿ, ಇಂದು ಹೇಗಿದೆ ಅಂತ ನಮ್ಮ ಕೃಷ್ಣೇಗೌಡರು ಈಗ ಹೇಳ್ತಾರೆ. ಇಂದು ಯಶಸ್ವಿ ದಾಂಪತ್ಯ ಹೇಗಿದೆ? ಸಿರಿಕನ್ನಡ ವಾಹಿನಿಯ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಶುಭಾಶಯಗಳು. ಗುಂಡೂರಾಯರು KS ನರಸಿಂಹಸ್ವಾಮಿಯವರು ಜ್ಞಾಪಿಸಿದ್ರು, ಆ ಹಾಡನ್ನು ಹಾಡಿ ಆರಂಭ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ ನನಗೆ. ಮದುವೆಯಾಗಿ ತಿಂಗಳಿಲ್ಲ, ನೋಡಿರಣ್ಣ ಹೇಗಿದೆ, ನಾನು ಕೂಗಿದಾಗಲೆಲ್ಲ ಬರುವಳೆನ್ನ ಶಾರದೆ. ಮದುವೆಯಾಗಿ ತಿಂಗಳಿಲ್ಲ, ನೋಡಿರಣ್ಣ ಹೇಗಿದೆ, ನಾನು ಕೂಗಿದಾಗಲೆಲ್ಲ ಬರುವಳೆನ್ನ ಸಾರದೆ. ಹಿಂದೆ ಮುಂದೆ ನೋಡದೆ, ಎದುರು ಮಾತನಾಡದೆ. ಈ ಹಾಡಿನ ವ್ಯಾಖ್ಯಾನ ಆಮೇಲೆ ಹೇಳ್ತೀನಿ.
ನರಸಿಂಹಮೂರ್ತಿ ಅವ್ರು ನನಗೊಂದು ಸ್ಪಷ್ಟೀಕರಣ ಕೊಡಬೇಕು. ಸುಮ್ಮನೆ ಮಾತು ಶುರು ಮಾಡಿಬಿಟ್ಟಿದ್ದೀವಿ. ಯಶಸ್ವಿ ದಾಂಪತ್ಯ ಅಂದು ಇಂದು ಅಂತನೋ ಯಾವತ್ತು ಇವತ್ತು ಅಂತನೋ ಇದೆ. ನಮಗೆ ಅಂದು ಅಂದರೆ ಯಾವಾಗ ಅಂತ ಗೊತ್ತಾಗಬೇಕು. ಒಂದು 500 ವರ್ಷದಿಂದೇನಾ 100 ವರ್ಷದಿಂದೇನಾ ಅಥವಾ ನಿಮ್ಮ ಕಾಲ ನಮ್ಮ ಕಾಲದಲ್ಲ? ಇಲ್ಲ. ಇಂದು ಅಂದರೆ ಈಗ ನೆನ್ನೆ ಮೊನ್ನೆಯಿಂದನಾ ಅಥವಾ 1 ವರ್ಷ 2 ವರ್ಷ? ಅಂದು ಅಂದರೆ ನಾನು, ನನ್ನ ಹೆಂಡತಿ, ನಮ್ಮಪ್ಪ ನಮ್ಮ ಅಮ್ಮ ಮತ್ತು ನನ್ನ ಮಗ, ನನ್ನ ಸೊಸೆ. ಇಂದು ಅಂದರೆ ಅವ್ರ ಮಕ್ಕಳು, ಲೇಟೆಸ್ಟು. ಒಂದು ಸುಮಾರು ಒಂದು 30-40 ವರ್ಷದ ರೇಂಜಲ್ಲಿ ಇರ್ತಕ್ಕಂಥವ್ರಿಗೆ ಇಂದು ಅಂತೀವಿ. ಆ 40 ವರ್ಷ ದಾಟಿರ್ತಕ್ಕಂಥ ದಂಪತಿಗಳಿಗೆ ಅಂದು ಅಂತ ತಗೋತೀವಿ. ನಾವು ಮದುವೆ ಆಗಿದ್ದ ಅಂದು, ನೀವು ಮದುವೆ ಆಗಿದ್ದ ಅಂದು, ರಿಚಿ ಮದುವೆ ಆಗಿದ್ದ ಅಂದು, ಎಂದೆಂದೂ ನಾವು ಮದುವೆ ಆಗಿದ್ದೀವಿ. ಹೇಳಿ ಸರ್. ಸಿರಿ ಕನ್ನಡದವ್ರಿಗೆ ಒಳ್ಳೆ ಹಾಸ್ಯ ಪ್ರಜ್ಞೆ ಇದೆ. ಎಲ್ಲ ಯಾವ್ಯಾವಾಗಲೂ ಮದುವೆ ಮಾಡಿದವ್ರನ್ನ ಕೂರಿಸ್ಕೊಂಡು ಇವತ್ತು ಹೆಂಗಿದೆ ಮದುವೆ ಅಂತ ಚರ್ಚೆ ಮಾಡಿಸ್ತಾ ಇದ್ದಾರೆ ನಮ್ಮ ಕೈಲಿ. ನೋಡಿದ್ದೀವಲ್ಲ ನಾವು. ಎಲ್ಲರೂ 30-35 ವರ್ಷ ಇದೆ ಮದುವೆ ಆಗೋರು. ನಾನು ಮದುವೆಯಾಗಿ 37 ವರ್ಷ ಆಯಿತು. ನೀವಾಗ 40 ವರ್ಷ ಆಯ್ತಾ? ಆಯಿತು. ನೀವೊಂದು 40 ವರ್ಷ ಆಯಿತು. ಗುಂಡೂರಾಯರು 40 ವರ್ಷ, ನಮ್ಮ ಡುಂಡಿರಾಜ್ ಒಂದು 40 ವರ್ಷ. ನೀವು ಕ್ರಿಸ್ತ ಶಕದಲ್ಲೇ ಮದುವೆ ಆಗಿದ್ದಲ್ವ ಸರ್? 40 ವರ್ಷದಿಂದ ಮದುವೆ ಆದ್ರು. ನಮ್ಮ ರಿಚರ್ಡ್ ಲೂಯಿಸ್. ಅಯ್ಯೋ ಬಿಡಿ. ಅಯ್ಯೋ ಬಿಡಿ. ನಾವು ಯಾವ್ಯಾವಾಗಲೂ ಮದುವೆ ಆದವರು, ಇವಾಗ ಮದುವೆ ಆದವರು ಯಾರೂ ಇಲ್ಲದೆ ಚರ್ಚೆ ಮಾಡ್ತಾ ಇದ್ದೀವಿ. ಬಟ್ ನಾನು ನೋಡ್ತಾ ಇದ್ದೀವಲ್ಲ ನಾವು ಅವರ ಕತೆ. ಮಾಡೋಣ. ನನಗೆ ಹೇಳಬೇಕಾದ ಮಾತುಗಳು ಭಾಳ ಇವೆ. ಸಾಮಾನ್ಯವಾಗಿ ನಾವೆಲ್ಲ ಭಾಳ ರೊಮ್ಯಾಂಟಿಕ್ ಆಗಿ ಮಾತಾಡ್ತೀವಿ. ಆವಾಗ ಭಾಳ ಚೆನ್ನಾಗಿತ್ತು ರೀ, ನೀವು ಏನಾದ್ರು ಕೇಳಿ, ಆವಾಗ ತುಂಬ ಚೆನ್ನಾಗಿತ್ತು ರೀ. ಅಯ್ಯೋ ಎಲ್ಲಿ ತನಕ ಅಂದರೆ ಆವಾಗ ಒಳ್ಳೊಳ್ಳೆ ಹುಡುಗಿರು ಸಿಗ್ತಿದ್ರಿ ಅಂತಾರೆ. ಈಗ ಆವಾಗ ಒಳ್ಳೊಳ್ಳೆ ಹುಡುಗರಿದ್ರಲ್ಲಿ, ಇವಾಗ ಒಳ್ಳೆ ಹುಡುಗರೇ ಇಲ್ಲ ಅಂತಾರೆ. ಇದೊಂಥರ ಚಾಳಿ ನಮ್ಮದು. ಆವಾಗೆಲ್ಲ ಚೆನ್ನಾಗಿತ್ತು ಅಂತ. ಆ ಕಾಲದ್ದು ನಮ್ಮ ಕಾಲ ಅಂತಲೇ ಇಟ್ಕೊಳ್ಳಿ, ಅಥವಾ ನಮ್ಮ ಸ್ವಲ್ಪ ಹಿಂದಿನ ಕಾಲ ಅಂತ ಇಟ್ಕೊಳ್ಳಿ. ಯಶಸ್ವಿ ದಾಂಪತ್ಯ ಅಂತೀವಲ್ಲ, ಗಂಡ ಹೆಂಡ್ತಿನ ಹೆಸರಿಡೋದು ಮಾತಾಡ್ತಿರ್ಲಿಲ್ಲ. ಏಯ್ ಅನ್ನೋನು ರಿಚರ್ಡ್ ಲೂಯಿಸ್. ಆ ಕಾಲದಲ್ಲಿ ಗಂಡ ಹೆಂಡ್ತಿನ ಹೆಸರಿಡಿದು ಕೂಗ್ತಿರ್ಲಿಲ್ಲ. ನಾವು ನೋಡಿದ್ದೀವಿ ಅದನ್ನು. ಏಯ್ ಅಂದರೆ ಬರ್ಬೇಕು ಅವಳು. ನಾನು ಕೂಗಿದಾಗಲೆಲ್ಲ ಬರುವಳೆನ್ನ ಶಾರದೆ, ಹಿಂದೆ ಮುಂದೆ ನೋಡದೆ ಎದುರು ಮಾತನಾಡದೆ. ಸರ್, ಇದು ಗಂಡಸಿನ ಪರ್ಸ್ಪೆಕ್ಟಿವ್ ಸರ್. ಅವಳು ಎದುರು ಮಾತನಾಡದೆ ಇವ್ನು ಕೂಗ್ದಾಗೆಲ್ಲ ಬಂದ್ಬಿಡ್ತಾಳಂತೆ. ನಾವು ಕೂಗ್ದಾಗೆಲ್ಲ ಬಂದರೆ ಅದು ಯಶಸ್ವಿ ದಾಂಪತ್ಯ ಅಂತ. ಹೆಣ್ಣು ಮಕ್ಕಳನ್ನ ಹೆಸರಿಡ್ದು ಕೂಗದೆ ಇರುವಂಥ ಕಾಲ ಇತ್ತಲ್ಲ, ಅದನ್ನು ಯಶಸ್ವಿ ದಾಂಪತ್ಯ ಅನ್ಬೇಕಲ್ಲ ನಾವು. ಸರ್, ಈ ಮದುವೆನೇ ಒಂದು ಅಂತರ್ಪಟ ಅಂತ ಹಿಡಿಯೋರು. ಅಂತರ್ಪಟ, ಈ ಕಡೆ ಹುಡುಗ ಆ ಕಡೆ ಹುಡುಗಿ. ಆ ಕಾಲದಲ್ಲಿ ಹುಡುಗ ಹುಡುಗನ ನೋಡಿರಂಗಿಲ್ಲ. ಅವರ ಅಪ್ಪ ಅಮ್ಮ ನೋಡ್ಕೊಂಬರ್ತಾರೆ. ಹುಡುಗನೇ ನೋಡಿಲ್ಲ ಹುಡುಗಿನೇ ನೋಡಿಲ್ಲ ಹುಡುಗನ್ನ. ಯಶಸ್ವಿ ದಾಂಪತ್ಯ ಅಂತ. ಒಬ್ರಿಗೊಬ್ರು ಪರಿಚಯನೇ ಇಲ್ಲ. ಯಶಸ್ವಿ ದಾಂಪತ್ಯ. ನನಗೆ ಯಾವ ಹುಡುಗಿ ಬೇಕು ಅಂತ ನಿರ್ಧಾರ ಮಾಡುವ ಅಧಿಕಾರ, ಅವಕಾಶ ಅವನಿಗಿಲ್ಲ. ನನಗೆ ಅಂಥ ಹುಡುಗ ಬೇಕು, ಅವ್ನು ಸರಿಗಿದ್ದಾನ ಸರಿನಾ ತಪ್ಪ ಅಂತ ತೀರ್ಮಾನ ಮಾಡೋ ಅವಕಾಶ ಆ ಹೆಣ್ಮಗಳಿಗಿಲ್ಲ. ಯಶಸ್ವಿ ದಾಂಪತ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಏನು ವಿಚಿತ್ರ ಅಲ್ವಾ? ತಮಾಷೆ ಏನು ಅಂದರೆ, ಪುರೋಹಿತ ಮೊದಲು ನೋಡಿರೋನು ಸರ್ ಹುಡುಗ ನೋಡಿರ್ತಿರ್ಲಿಲ್ಲ. ಪುರೋಹಿತ ಮೊದಲು ನೋಡಿರೋನು ಹುಡುಗಿನ. ಅಂತರ್ಪಟದ ಪಕ್ಕದಲ್ಲಿ ಇರ್ತಿದ್ನಲ್ಲ ಅವನು. ಪುರೋಹಿತ ನೋಡಿರ್ತಾನೆ. ಅಂತರ್ಪಟ ಅಂದ್ರೆ ಅವಂದೇ ಪಂಚದೆ ಹಿಡಿಯೋದು. ಹುಡುಗ ನೋಡ್ರಲ್ಲ. ನಾವು ಯಶಸ್ವಿ ದಾಂಪತ್ಯದ ಬಗ್ಗೆ ಮಾತಾಡ್ತೀವಿ. ಮನೆಯಲ್ಲಿ ನೀವು ಹೆಣ್ಮಕ್ಳು ಕೇಳಬೇಕಾಗಿತ್ತು. ಹಿಂದೆ ನಾವು ನೋಡಿದ್ದೀವಲ್ಲ, ನಮ್ಮ ಅಮ್ಮನ ನಮ್ಮ ಅಜ್ಜಿನ ಎಲ್ಲ ನೋಡಿದ್ದೀವಲ್ಲ. ಎಲ್ಲ ಅವ್ರು ಹೇಳ್ದಂಗೆ. ಅವಳಿಗೇನು ವಾಯ್ಸೇ ಇಲ್ಲ. ಹರ್ ಮಾಸ್ಟರ್ಸ್ ವಾಯ್ಸ್ HMV. ಆ ಯಜಮಾನ್ರು ಏನು ಹೇಳ್ತಾರೆ ಅದೇನೆ. ಅರೆ, ಮಗನಿಗೆ ಎಂಥ ಹುಡುಗಿ ಬೇಕು, ಮಗಳಿಗೆ ಎಂಥ ಗಂಡು ಬೇಕು ಅಂತ ತೀರ್ಮಾನ ಮಾಡೋನು ಅಪ್ಪ. ಹೆಂಡತಿಗೆ ಆ ಅವಕಾಶ ಕೂಡ ಇಲ್ಲ. ಯಶಸ್ವಿ ದಾಂಪತ್ಯದ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ಈ ಕಾಲದಲ್ಲಿ ಹುಡುಗರು ತಮಗೇನು ಬೇಕು ಅಂತ ಗೊತ್ತಿದೆ ಅವರಿಗೆ. ತನಗೆ ಯಾವ ಹುಡುಗ ಬೇಕು ಅಂತ ಹುಡುಗಿ ಗೊತ್ತಿದೆ, ತನಗೆ ಯಾವ ಹುಡುಗಿ ಬೇಕು ಅಂತ ಹುಡುಗನ ಗೊತ್ತಿದೆ. ತಮಗೆ ಬೇಕಾದವ್ರನ್ನ ಮದುವೆ ಆಗ್ತಾರೆ. ನನಗೆ ಗೊತ್ತು ಇವ್ರೇನು ಮಾತಾಡ್ತಾರೆ ಅಂತ. ಈ ಕಾಲದಲ್ಲೆಲ್ಲ ಡೈವರ್ಸ್ ಆಗ್ಬಿಡ್ತಾರೆ, ಜಗಳ ಆಡ್ತಾರೆ. ಏನು ಹಿಂದಿನ ಕಾಲದಲ್ಲಿ ಜಗಳನೇ ಇರಲಿಲ್ಲ. ಈ ಕಾಲ ಆ ಕಾಲ ಅಲ್ಲ ಸರ್. ಸಾಕ್ರೆಟಿಸ್ ಕಾಲದಲ್ಲೇ ಜಗಳ ಇತ್ತು ಗಂಡ ಹೆಂಡ್ತಿರ್ಗೆ. ಸಾಕ್ರೆಟಿಸ್ ಕಾಲದಲ್ಲೇ ಜಗಳ ಇತ್ತು. ಸಾಕ್ರೆಟಿಸ್ ಹೇಳಿದ್ದ, ನಿಮಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಒಳ್ಳೆ ಸಂಸಾರಿ ಆಗ್ತೀರಿ, ಕೆಟ್ಟ ಹೆಂಡತಿ ಸಿಕ್ಕಿದ್ರೆ ಒಳ್ಳೆ ಫಿಲಾಸಫರ್ ಆಗ್ತೀರಿ ಅಂತ. ಬದುಕಲ್ಲ ಮಾಯೆ,
ಎಲ್ಲ ಕ್ಷಣಿಕಪ್ಪ. ಹೀಗೆ 4 ದಿವಸ ಇರುತ್ತೆ, ಎಲ್ಲ ಒಂದು ದಿವಸ ಕಂತೆ ಬಿಸಾಕ್ ಹೋಗೋದು ಅಂತ ಮಾತಾಡ್ತಾರಲ್ಲ, ಸಂಸಾರ ಚೆನ್ನಾಗಿಲ್ಲ ಅವ್ರಿಗೆ ಅಂತ ಅರ್ಥ. ಸಂಸಾರ ಚೆನ್ನಾಗಿದ್ರೆ, ಚೆನ್ನಾಗಿರೋ ಸಂಸಾರಗಳು, ಕೆಟ್ಟ ಸಂಸಾರಗಳು ಆಗಲೂ ಈಗಲೂ ಇದ್ದಾವೆ. ಯಶಸ್ವಿ ದಾಂಪತ್ಯದ ಬಗ್ಗೆ ಮಾತಾಡೋದಾದ್ರೆ, ದಾಂಪತ್ಯ ಅಂದರೆ ಗುಂಡೂರಾಯರು ಲಿಟ್ರೇಚರ್ ಸ್ಟೂಡೆಂಟ್ ಅಲ್ಲ. ದಾಂಪತ್ಯ ಅನ್ನೋದನ್ನು ಬಿಡಿಸಿದ್ರೆ ಜಾಯ ಪ್ಲಸ್ ಪತಿ ದಂಪತಿ. ಅದೊಂದು ಸಂಸ್ಕೃತ ಸಮಾಸ. ಅದು ಜಾಯ ಪ್ಲಸ್ ಪತಿ, ಜಾಯ ಅಂದ್ರೆ ಪತ್ನಿ, ಜಾಯ ಪ್ಲಸ್ ಪತಿ ದಂಪತಿ ಆಗುತ್ತೆ. ನಮ್ಮ ಪರಂಪರೆಯಲ್ಲಿ ಈ ಜಾಯ ಪ್ಲಸ್ ಪತಿ ಅನ್ನೋದನ್ನು ದಂಪತಿ ಯಾಕೆ ಮಾಡಿದ್ದಾರೆ ಅಂದರೆ, ನಿಮಗೆ ಬಿಡಿಸೋಕ್ಕೆ ಸಾಧ್ಯ ಆಗಬಾರ್ದು ಅಂತ. ಬಹಳ ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ ನೋಡಿ. ದಮ್ ಪ್ಲಸ್ ಪತಿ ದಂಪತಿ ಅಂದ್ಬಿಡ್ತಾರೆ. ಸರಿಯಾಗಿ ಬಿಡಿಸೋದಾದ್ರೆ ಜಾಯ ಪ್ಲಸ್ ಪತಿ ಅಂತ ಬಿಡಿಸ್ಬೇಕು. ಬಿಡಿಸೋಕೆ ಗೊತ್ತೇ ಆಗಲ್ಲ. ಬಿಡಿಸೋಕೆ ಗೊತ್ತಾಗದೇ ಇರೋ ಹಾಗೆ ಅಂದರೆ ಯಾವಾಗಲೂ ಬಿಡಿಸೋಕ್ಕಾಗದೇ ಇರೋ ಹಾಗೆ ಇರಬೇಕು ಅಂತ, ಅಂಥದ್ದನ್ನು ದಾಂಪತ್ಯ ಅಂತ ಕರೆದ್ರು. ಆದರೆ ಒಂದು ಬದುಕಿನಲ್ಲಿ ಗಂಡ ಹೆಂಡತಿ ಇಬ್ಬರೂ ಭಾಗವಹಿಸೋದಿಲ್ಲ. ಗಂಡ ಮಾತಾಡ್ತಾನೆ, ಹೆಂಡತಿ ಕೇಳ್ತಾಳೆ. ಅಲ್ಲ ಸರ್, ಎಂಥ ಕ್ರೌರ್ಯ ಅದು. ಕ್ರೌರ್ಯ ರಿಚರ್ಡ್ ಲೂಯಿಸ್ ಅಲ್ವಾ ಸರ್? ಎಂಥ ಕ್ರೌರ್ಯ ಅದು. ಹೆಂಡತಿನ ಹೆಸರು ಹಿಡಿದು ಕೂಡ ಮಾತಾಡ್ತಿರ್ಲಿಲ್ವಲ್ಲ ಸರ್? ಅವಳಿಗೊಂದು ವ್ಯಕ್ತಿತ್ವ ಇಲ್ವಾ? ಅವಳೊಬ್ಬಳು ಮನುಷ್ಯ ಅಲ್ವಾ? ಅವಳಿಗೊಂದು ಹೆಸರು ಕೂಡ ಇರ್ತಿರ್ಲಿಲ್ಲ. ಅವಳ ಹೆಸರು ಎಂಥದೋ ರತ್ನನೋ ಭಾಗ್ಯನೋ ಸೌಭಾಗ್ಯನೋ ಏನೋ ಇರುತ್ತೆ ಅಂತ ಇಟ್ಕೊಳ್ಳಿ, ಏಯ್ ಅಂತ ಬರ್ಬೇಕು ಅವಳು. ಇದನ್ನು ಯಶಸ್ವಿ ದಾಂಪತ್ಯ ಅಂತ ಕರಿತೀರಾ ನೀವು? ಒಂದು ಬದುಕನ್ನು ಅವರಿಬ್ಬರು ಹಂಚಿಕೊಂಡ ಮೇಲೆ ಆ ಬದುಕಿನ ಎಲ್ಲ ವಿವರಗಳನ್ನು ಇಬ್ಬರು ನಿರ್ಧಾರ ಮಾಡಬೇಕು. ಹಂಗಿದ್ರೆ ಯಶಸ್ವಿ ದಾಂಪತ್ಯ. ಈಗ ಗಂಡ ಹೆಂಡತಿ ಗಲಾಟೆ ಮಾಡ್ತಾರೆ ಅಂದರೆ ಇನ್ನೂ ಗಲಾಟೆ ಮಾಡೋರು, ಆದರೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ಇವಾಗ ಮೀಡಿಯಾ ಇದೆ, ಟಿ ವಿ ಇದೆ, ನ್ಯೂಸ್ ಪೇಪರ್ ಇದೆ, ಎಲ್ಲರೂ ಬಹಿರಂಗ ಮಾಡ್ತಾರೆ, ಎಲ್ರಿಗೂ ಗೊತ್ತಾಗುತ್ತೆ, ಚರ್ಚೆ ಮಾಡ್ತಾರೆ. ಆವಾಗ ಇರಲಿಲ್ಲ ಅಷ್ಟೇ. ಆದರೆ ಜಗಳಗಳಿರಲಿಲ್ಲ ಅಂತಲ್ಲ, ಹಾಗಂತ ಒಳ್ಳೆ ದಾಂಪತ್ಯವೇ ಇರಲಿಲ್ಲ ಅಂತನೂ ಅಲ್ಲ. ಒಳ್ಳೆ ದಾಂಪತ್ಯವೂ ಇತ್ತು. ನರಸಿಂಹಸ್ವಾಮಿಯವ್ರದ್ದು ಹಾಡಿದೆ, ಕುವೆಂಪು ಅವ್ರ ಹಾಡಿವೆ. ಎಂಥ ಅದ್ಭುತವಾದ ಹಾಡುಗಳು ಬರೆದಿದ್ದಾರೆ ದಾಂಪತ್ಯದ ಬಗ್ಗೆ. ಬಹಳ ಸುಂದರವಾದ ಈ ಹಾಡು. ತೆಂಗು ಗರಿಗಳ ನಡುವೆ ತುಂಬು ಚಂದಿರ ಬಂದು, ಬೆಳ್ಳಿ ಹಸುಗಳ ಹಾಲ ಕರೆಯೂ ಒಂದು, ಅಂಗಳದ ನಡುವೆ ಬೃಂದಾವನದ ಬಳಿ ನಿಂದು, ಹಾಡುವೆವು ಸಿರಿಯ ಕಂಡು, ಹಾಡುವೆವು ಸಿರಿಯ ಕಂಡು, ತಾರೆಗಳ ಮೀಟುವೆವು ಚಂದಿರನ ದಾಟುವೆವು, ಒಲುಮೆಯೊಳಗೊಂದು ನಾವು, ಒಲುಮೆಯೊಳಗೊಂದು ನಾವು, ನಮಗಿಲ್ಲ ನೋವು ಸಾವು, ನಮಗಿಲ್ಲ ನೋವು ಸಾವು. ಆ ಹಾಡನ್ನ ಆ ಕಾಲದಲ್ಲಿ ಮಾತ್ರ ಹಾಡ್ತಿದ್ರು, ಈ ಕಾಲದಲ್ಲಿ ಹಾಡೋದಿಲ್ಲ ಅಂತ ಅನ್ಕೋಬೇಡಿ. ಯಾಕಂದರೆ ಈ ಕಾಲದಲ್ಲೂ ಆ ಹಾಡನ್ನು ಹುಡುಗರು ಹುಡುಗಿಯರು ಕೇಳ್ತಾ ಇದ್ದಾರೆ ಅಂತ ಹೇಳಿಯೇ ಅದು ಪ್ರಸ್ತುತವಾಗಿದೆ. ಆ ಹಾಡು ಪ್ರಸ್ತುತವಾಗಿದೆ ಅಂದರೆ ದಾಂಪತ್ಯ ಇವತ್ತು ಚೆನ್ನಾಗಿದೆ, ಯಶಸ್ವಿ ದಾಂಪತ್ಯ ಇವತ್ತು ಇದೆ. ಓಕೆ. ಅದರಿಂದಾಗಿ ಒಂದು ಹೆಣ್ಣು ಮಗಳ ದೃಷ್ಟಿಕೋನದಿಂದ, ಅವಳ ಬದುಕಿನ ಆಯಾಮದಿಂದ ನೋಡಿದರೆ ನಿಮಗೆ ಇಲ್ಲಿ ಯಾರಾದರೂ ಹೆಣ್ಮಕ್ಳು ಇರಬೇಕಾಗಿತ್ತು. ಆವತ್ತಿನ ದಾಂಪತ್ಯ ಹೆಂಗಿರ್ತಿತ್ತು ಅಂತ ಗೊತ್ತಾಗ್ತಿತ್ತು. ನಾವೆಲ್ಲ ಗಂಡಸರು ಕೂತ್ಕೊಂಡು, ವಯಸ್ಸಾದವ್ರು ಕೂತ್ಕೊಂಡು, ನಾವು ಕೂತ್ಕೊಂಡು ದಾಂಪತ್ಯ ಆವತ್ತು ಚೆನ್ನಾಗಿತ್ತು ಅಂತ ಮಾತಾಡ್ತಿರಲ್ಲ ಸರ್ ಗುಂಡೂರಾಯರೇ. ಸರ್, ನೀವು ಹೇಳಿದ್ದೆಲ್ಲ ಸರಿ. ಆ ಹಾಡುಗಳಂತೂ ಅದ್ಭುತವಾಗಿದೆ. ಆ ಹಾಡುಗಳು ಹೇಳ್ತಿರೋಂಗೆ ಗೊತ್ತಾಗುತ್ತೆ ಆ ಕಾಲದಲ್ಲಿ ದಾಂಪತ್ಯ ಚೆನ್ನಾಗಿತ್ತು ಅಂತ. ಆಮೇಲೆ ನೀವು ಹೇಳಿದ್ರಿ ಇವತ್ತು ಅದೇ ಇದೆ ಅಂತ. ಹಂಗಂದ್ರೆ ಸಾಕ್ರೆಟಿಸ್ ಹೇಳಿದ್ರಲ್ಲ, ಸಾಕ್ರೆಟಿಸ್ ಮಾತೇ ಹೇಳುತ್ತೆ ಹಂಗಂದ್ರೆ ದಾಂಪತ್ಯ ಚೆನ್ನಾಗಿರ್ಲಿಲ್ಲ ಅಂತ. ಹೌದಾ? ಅವಳು ಗಟ್ವಾಣಿಯಾಗಿದ್ಲು, ಆದರೂ ಒಂದು ಸಹಿಸ್ಕೊಂಡು ಹೋಗ್ತಾ ಇದ್ದ. ಯಾವುದೋ ಒಂದು ರೇರ್ ಎಕ್ಸಾಂಪಲ್ ಅದು. ಈಗ ಬೈ ಆ್ಯಂಡ್ ಲಾರ್ಜ್ ನಮ್ಮೆಲ್ಲರ ಫ್ಯಾಮಿಲಿಗಳು ತೊಗೊಳ್ಳೋಣ, ನಮ್ಮ ಸ್ನೇಹಿತರ ಫ್ಯಾಮಿಲಿಗಳು ತೊಗೊಳ್ಳೋಣ, ಆರಾಮಾಗಿದ್ದಾರೆ. ಡೈವರ್ಸು ಬಗ್ಗೆ ನೀವೇ ಹೇಳಿದ್ರಿ. ಡೈವರ್ಸು ಎಷ್ಟಿತ್ತು ಪರ್ಸೆಂಟೇಜು? 2, 3, 4% ದಾಟ್ತಾ ಇರಲಿಲ್ಲ. ಇವತ್ತು 30-32%ಗೆ ಬಂದಿದೆ. ಅಂದರೆ ನೀವು ಹೇಳ್ತಾ ಇದ್ರಿ ಹೆಸರಿಡಿದು ಕರಿತಿರ್ಲಿಲ್ಲ ಗಂಡನ ಅಂತ. ನಿಜ, ಗಂಡನ. ಹೆಂಡತಿನ ನೀವು ಹೇಳ್ದಾಗೆ ನಮ್ಮಲ್ಲಿ ಕೂಡ ಸಂಪ್ರದಾಯ ವಸೇ ಅನ್ನೋರು, ಇದೆಯಾ ಅನ್ನೋರು, ಹೆಸರಿಡಿದು ಕರಿತಾ ಇರಲಿಲ್ಲ. ಇದೆಯಾ ಪರವಾಗಿಲ್ಲ, ಏ ಅನ್ನೋರು, ಹಸುಗೆ ಗಂಗೆ ಅನ್ನೋರು, ನಾಯಿಗೆ ಟಾಮಿ ಅನ್ನೋರು, ಹೆಂಡತಿಗೆ ಮಾತ್ರ ಏ ಅನ್ನೋರು. ಆದರೆ ಇತ್ತೀಚೆಗೆ ಒಂದು ಮದುವೆ ನೋಡಿದೆ ನಮ್ಮ ಫ್ರೆಂಡಿಂದು. ಅವರಿಬ್ರು 2-3 ವರ್ಷ ಎಲ್ಲ ಪ್ರೀತಿ ಮಾಡಿ ಅವರು ಮದುವೆ ಆಗಿದ್ದು. ಅವಳು ಏ ಕೋತಿ ಬಾರೋ ಇಲ್ಲಿ ಇಂದ್ಲು. ಅವನು ಬಂತು, ಕೋತಿ ಬಂತು, ಏನೇ ಕರಡಿಯಿಂದ ಅವನು. ಈ ಕರಡಿ ಕೋತಿಗಿಂತ ಅದೇ ವಾಸಿ ಅಲ್ವಾ? ಏನೂ ಇಲ್ಲ ಸರ್, ಇವೆಲ್ಲ ಬರೀ ಹೆಸರುಗಳು ಅಷ್ಟೇ.
ಗೌಡ್ರೆ ಕರೆಯೋದಕ್ಕೊಂದು ಹೆಸರು. ಗೌಡ್ರೆ ನೀವ್ ಹೇಳಿದ್ದು ಸಾರಾಸಕ್ಟಾಗಿ ಹೇಳ್ಬೇಡಿ. ನಿಮ್ಗೆ ಗೌಡ್ಕೆ ಇದ್ದಿದ್ರಿಂದ ಆ ಧೀಮಾಕು ಆ ಪಾಳ್ಯಗಾರಿಕೆ ಎಂದು ನೀವು ಕರಿತಿದ್ರ. ಹಾಗಂತ ನಮ್ ತಾತ ಇವರೆಲ್ಲ ಹಂಗಲ್ಲ, ಬಂಗಾರು ಚಿನ್ನ ಅಂತ ಕರಿತಿದ್ರು. ನಮ್ ತಾತ ಅಂದ್ರೆ ಅದಕ್ಕಿಂತ ಹಿಂದಿನವರು. ಹಾಗಾಗಿ ಆ ಕುಟುಂಬದ ವ್ಯಾವಹಾರಿಕ ದೃಷ್ಟಿಯಿಂದಲೂ ವ್ಯತ್ಯಾಸ ಆಗುತ್ತೆ. ಚಂದ್ರು, ನೀವು ಹೇಳಿದ್ ನಿಜ. ನಾಡಿಗೆ ಕೃಷ್ಣರಾಯರು ಒಂದ್ಸಲ ಭಾಷಣ ಮಾಡ್ತಾ ನಮ್ಮ ಮನೆಯಲ್ಲಿ 80 kg ಚಿನ್ನ ಇದೆ ಅಂತ ಅನೌನ್ಸ್ ಮಾಡ್ಬಿಟ್ರು. ಅವ್ರ ಕಾಲದಲ್ಲಿ ಇಂದ ಲೆಕ್ಕ ಹಾಕಿ 80 kg ಚಿನ್ನ ಅಂದರೆ ನೀವು ಅದನ್ನು ಕೋಟಿಗಳಲ್ಲಿ ಇವತ್ತು ಲೆಕ್ಕ ಮಾಡೋಕ್ಕಾಗಲ್ಲ. ಇನ್ಕಮ್ ಟ್ಯಾಕ್ಸ್ ರೈಡ್ ಆಗೋಯ್ತು. ಇಡೀ ಮನೆ ಹುಡುಕ್ತಾರೆ. ಏನು ಹುಡುಕ್ತಿದ್ದಾರೆ ಗೊತ್ತಿಲ್ಲ. 7-8 ಜನ ಪೊಲೀಸರು ಬಂದು ಅವ್ರ ಲೇಖನದಲ್ಲಿದೆ ಇದು. ಏನು ಹುಡುಕ್ತಾ ಇದ್ದೀರಾ? ಅದೇ ನಿಮ್ಮ ಮನೇಲಿ 80 kg ಚಿನ್ನ ಇದೆಯಂತಲ್ಲ, ಅದನ್ನು ಹುಡುಕ್ತಾ ಇದ್ದೀವಿ, ಎಲ್ಲಿಟ್ಟಿದ್ದೀರಾ ನೀವೇ ಹೇಳ್ಬಿಡಿ, ನಮಗೆ ಸಿಗ್ತಾ ಇಲ್ಲ ಅಂತ. ಓಹೋ, ಚಿನ್ನ ಹುಡ್ಕೋಕೆ ಬಂದ್ರಾ? ಆಯಿತು, ತೋರಿಸ್ತೀನಿ. ಚಿನ್ನ ಬರ್ತೀಯಾ ಅಂದ್ಲು. ಇಷ್ಟು ದಪ್ಪದ ಕಪ್ಪು ಹೆಂಡತಿ ಒಂದು ನೋಡ್ಕೊಂಬಂದ್ಲು. ಆ ಅಮ್ಮ ಬರ್ತಿರೋ ಹಾಗೆ ನೋಡಿ, ಇವಳೇ ನನ್ನ ಚಿನ್ನ ಅಂದ್ಲು. ಪರಾರಿ ಬಂದವರು. ಹೀಗೆ ನೀವು ಹೇಳಿದಂತೆ ಚಿನ್ನ ಅಥವಾ ಇನ್ನೂ ಮುದ್ದು ಹೆಸರುಗಳು ತುಂಬ ಇತ್ತು ಸರ್. ಎಂತೆಂಥ ಹೆಸರುಗಳು ಗೊತ್ತಾ? ಈ ಮಾತು ಮುಗಿಸ್ಬಿಡ್ತೀನಿ. ಒಂದೇ ಮಾತು. ಚಂದ್ರು ಅವರು ಪಾಳೆಗಾರಿಕೆ ಅಂತ ಹೇಳಿದಕ್ಕೆ ನಂಗೆ ನೆನಪಾಯ್ತು. ಹಿಂದಿನ ಕಾಲದಲ್ಲಿ ಎಷ್ಟು ಜನ ಗಂಡಸರು, ಎಷ್ಟೋ ಜನ ಉಪಪತ್ನಿಯರು ಇಟ್ಕೊಂಡಿರೋರು, ಅದರ ಮೇಲೆ ಅವನ ಕೆಪಾಸಿಟಿ ಪ್ರೂವ್ ಮಾಡೋರು. ಏನು ಇವನು 6 ಹೆಣ್ಣಾಳ ಮಿಂಡಾಳ ಅಂತ ಹಂಗೆ ಹೇಳಿದ್ರೆ ಅವನು ದೊಡ್ಡ ಮನುಷ್ಯ ಆದ ಅಂತ. ಇದಕ್ಕಿಂತ ಶೋಷಣೆ ಇದೆಯಾ? ಇದಕ್ಕಿಂತ ಅನ್ಯಾಯ ಇದೆಯಾ? ಅವೆಲ್ಲ ಯಶಸ್ವಿ. ಆಯಮ್ಮ ಸುಮ್ಮನೆ ಇರೋಳು. ನಿಜ, ಡೈವರ್ಸ್ಗೆ ಹೋಗ್ಲಿಲ್ಲ, ಕೇಳಲಿಲ್ಲ ಯಾರನ್ನು. ನಾನು ಸಾಕಪ್ಪ ಈ ಮದುವೆ ಅಂತ ಅನ್ಲಿಲ್ಲ. ಅವಳು ಸಹಿಸ್ಕೊಂಡು ಅಲ್ಲಿ ಕಚ್ಕೊಂಡು ಅವಳು ಕಚ್ಕೊಂಡು ಜೀವನ ಮಾಡಿದ್ಲು. ಇಂದಿನವ್ರು ಗುಟ್ಟಾಗಿ ಇಟ್ಕೋತಾರಷ್ಟೇ. ಎಲ್ಲರೂ ರಾಜಾರಾಶಿವಾಗಿ ಇಟ್ಕೊಂಡಿದ್ರು. ಇಂದಿನವ್ರು ಗುಟ್ಟಾಗಿ ಅದನ್ನೇ ಮಾಡ್ತಿರ್ತಾರೆ. ಯಾವಾಗಲಾದ್ರೂ ಇಟ್ಕೊಳ್ಳಿ, ಆದ್ರೆ ಅದನ್ನ ಯಶಸ್ವಿ ದಾಂಪತ್ಯ ಅಂತ ಕರೀತೀರಾ ಅಂತ ಪ್ರಶ್ನೆ. ನಮಸ್ಕಾರ. ಓಕೆ, ಹೊಸ ಆಯಾಮನೆ ಕೊಟ್ಟು ಯಶಸ್ವಿ ದಾಂಪತ್ಯ ಇವತ್ತು ಹೇಗಿದೆ ಅವತ್ತೇ ಆಗಿದೆ ಅಂತ ಅವ್ರು ಹೇಳಿದ್ದಂತೂ. ಆಗ ನಾವು ದೇವ್ರುಗಳಿಗೆ ಹೋಗ್ಬೇಕಾಯ್ತು. ಅವರು ಇಬ್ಬಿಬ್ರು 3 ಜನ ಹೆಂಡ್ತಿದ್ದೀರನ್ನ ಇಟ್ಕೊಂಡಿದಾರಪ್ಪ ದೇವ್ರನ್ನ, ಅವ್ರನ್ನ ಕೈ ಮುಗಿತಿದ್ವಿ. ಇವತ್ತು ಯಶಸ್ವಿ ದಂಪತಿಗಳಲ್ವಾ ಅವರು? ಈಶ್ವರನ್ ತಗೊಳ್ಳಿ, ಆಮೇಲೆ ಇನ್ನು ಯಾವ್ಯಾವುದು ಲಕ್ಷ್ಮೀ ಸರಸ್ವತಿ, ಯಾರನ್ನ ಬೇಕಾದ್ರೆ ತಗೊಳ್ಳಿ ನೀವೀಗ. ಅವಾಗ ಅದನ್ನ ಯಶಸ್ವಿ ದಂಪತಿನ ಅವತ್ತಿನ ಸಂದರ್ಭದಲ್ಲಿ ನೀವು ಅದನ್ನಿಲ್ಲ ಅಂದ್ಬಿಟ್ರೆ ಹೆಂಗಾಗುತ್ತೆ? ಈಗ ಗಂಡನ ಹೆಸರು ಹೇಳಲ್ಲ ಅನ್ನೋದ್ರ ಬಗ್ಗೆ ನನ್ನ ಒಂದು ಅನುಭವ. ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೆ, ಹಳ್ಳಿ ಶಾಖೆ ಅದು. ಯಾರೋ ಪಾಪ ಹಳ್ಳಿ ಹೆಂಗಸು ಬಂದು ಅಕೌಂಟ್ ಓಪನ್ ಮಾಡ್ತಾ ಇದ್ದಾಳೆ. ಏನಮ್ಮ ಹೆಸರು ಹೇಳಿದ್ಲು, ರಾಮಕ್ಕ. ಏನಮ್ಮ ಗಂಡ ಹೆಸರು? ಯಾಕೆಂದರೆ ಕಾಲಮ್ಸ್ ಹಂಗೆ ಬರುತ್ತೆ, ವೈಫ್ ಆಫ್ ಅಂತ ನೆಕ್ಸ್ಟ್ ಕಾಲಮ್ಮು. ಏನಮ್ಮ ಗಂಡ? ಅವಳು ಹೇಳಲಿಲ್ಲ, ಬಟ್ ಅವಳು ಗೊತ್ತಿತ್ತು ಗಂಡ ಹೆಸರು ಹೇಳಬೇಕಾಗುತ್ತೆ ಬ್ಯಾಂಕಲ್ಲಿ ಅಂತ. ಅದಕ್ಕೆ ಅವಳು ಫ್ರೆಂಡನ್ನು ಕರ್ಕೊಂಬಂದಿದ್ಲು. ಗಂಡ ಹೆಸರು ಹೇಳಿ, ಇವಳು ಗಂಡ ಹೆಸರು ಹೇಳಕ್ಕೆ ಕರ್ಕೊಂಬಂದಿದ್ಲು. ರಾಮಕ್ಕ, ಏನೇನು ಗಂಡ ಹೆಸರು ಹೇಳಮ್ಮ, ಟೈಮ್ ಆಯಿತು ಅಂದ. ಅವಳು ಗಂಡ ಹೆಸರು ಹೇಳಿ ಚಂದ್ರಿ ಅಂದ್ಲು. ಆ ಚಂದ್ರಿ ಕನ್ಫ್ಯೂಸ್ ಮಾಡಿಕೊಂಡು ಅವಳು ಗಂಡ ಹೆಸರು ಹೇಳ್ಬಿಟ್ಲು. ಅವಾಗ ನಿನ್ನ ಗಂಡ ಹೆಸರಲ್ಲ ರಾಮಣ್ಣ ಅಂತ ನನ್ನ ಗಂಡ ಹೆಸರು ಹೇಳು ಅಂದ್ಲಿ ರಾಮಕ್ಕ. ಹೀಗೆ ಡೈರೆಕ್ಟಾಗಿ ಹೇಳಂಗಿಲ್ಲ, ಈ ಕಡೆಯಿಂದ ಈ ಕಡೆ ಬರಬೇಕು. ಹೀಗೆ ಇಂಥದ್ದೆಲ್ಲ ಇತ್ತು. ಆಮೇಲೆ ಬಾಗಿಲಲ್ಲಿ ಹುಡುಗ ಹುಡುಗಿನ ತಡೆದು ಹೆಸರು ಹೇಳಿಸೋಂಥ ಒಂದು ಸಂಪ್ರದಾಯ, ಒಗಟುಗಳು ಇವೆಲ್ಲನೂ ನಮ್ಮ ಗೌಡ್ರು ಎಷ್ಟೋ ಸಲ ಇದ್ರ ಬಗ್ಗೆ ಉಪನ್ಯಾಸ ಮಾಡಿದ್ದಾರೆ. ಇಂಥದ್ದೆಲ್ಲ ಇತ್ತು. ಇವತ್ತು ಅವೆಲ್ಲ ಬಾಗಿಲಲ್ಲಿ ತಡೆಯೋಂಗೇ ಇಲ್ಲ. ಕೈ ಹಿಡ್ಕೊಂಡು ರಪ 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 ಅಂತ ಬೆಡ್ರೂಮ್ಗೆ ಹೋಗ್ಬಿಡ್ತಾರೆ ಅವರು. ನೀವು ಎಲ್ಲಿ ತಡೆಯೋಕ್ಕಾಗಲ್ಲ ಅವ್ರನ್ನ ಇವತ್ತಿನ ದಾಂಪತ್ಯದಲ್ಲಿ. ಆಮೇಲೆ ಇವತ್ತು ಸ್ವಾತಂತ್ರ್ಯ ಇದೆ, ಆರ್ಥಿಕ ಸ್ವಾತಂತ್ರ್ಯ ಇದೆ, ಕಾರಣ ಏನೇ ಇರ್ಬೋದು. ಆದರೆ ಆವತ್ತಿನ ಯಶಸ್ವಿ ದಾಂಪತ್ಯ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜಿ ಅಥವಾ ನಿಮ್ಮೆಲ್ಲರ ಅಜ್ಜಿ ಇವ್ರನ್ನೆಲ್ಲ ನೋಡಿದಾಗ ಸುಖವಾಗಿ ಬದುಕಿ ಬಾಳಿದವರು. ಆ ಕಾಲದಲ್ಲಿ ಇಂಗ್ಲೀಷವ್ರ ಕಾಲದಲ್ಲಿ ಕೂಡ ಅವರು ಇದ್ದವರು. ಹೆಂಗಿದ್ರು ಅವರು. ಬಟ್ ಆ ಒಂದು ನೆಮ್ಮದಿ, ಆ ಒಂದು ಸಂತೋಷ ಇವತ್ತಿದೆಯಾ, ಯಶಸ್ವಿಯಾಗಿದೆಯಾ ಅನ್ನೋದು ನಮ್ಮ ಯೋಚನೆ. ನಾನು ಡುಂಡಿ ರಾಜವ್ರಿಗೆ ಹೇಳ್ತಾ ಇದ್ದೀನಿ, ದಾಂಪತ್ಯದ ಬಗ್ಗೆ ಸಾಕಷ್ಟು ಕವನಗಳನ್ನು ಬರೆದಿದ್ದಾರೆ. ಒಂದಷ್ಟು ಕವನವನ್ನು ಬಿಡ್ಬೋದು ನೀವು. ಖಂಡಿತ. ನಮ್ಮ ಕೃಷ್ಣೇಗೌಡರು ಇಂದಿನ ದಾಂಪತ್ಯವೇ ಭಾಳ ಚೆನ್ನಾಗಿದೆ ಅಂತ ಭಾಳ ಚೆನ್ನಾಗಿ ಮಾತಾಡಿದರು. ತುಂಬ ಹೊತ್ತು ಮಾತಾಡಿದರು. ಅವರು ಮಾತುಗಳನ್ನು ಕೇಳ್ತಾ ಇದ್ದಾಗ ನನಗೆ ಕೃಷ್ಣ ಹುಟ್ಟಿದ ಸಂದರ್ಭ ನೆನಪಾಯ್ತು ನನಗೆ. ಇದೇ ಶ್ರಾವಣ ಮಾಸದಲ್ಲಿ ಅಷ್ಟಮಿಯ ದಿನ ಭಾರೀ ಮಳೆ, ಭಾಳ ಮಳೆ, ದೊಡ್ಡ ಮಳೆ, ಹೇಗೆ ಜೋರಾಗಿ ಮಳೆ ಬರ್ತಾಯಿತ್ತು ಅಂತ ಶಿವರುದ್ರಪ್ಪನವರು ಒಂದು ಕವನದಲ್ಲಿ ಹೇಳ್ತಾರೆ. ಸುತ್ತಮುತ್ತ ಅಂಧಕಾರ, ಮಳೆ ಹನಿಗಳ ಪಂಜರ. ಮಳೆ ಹನಿಗಳೇ ಪಂಜರವನ್ನು ನಿರ್ಮಿಸಿತ್ತು. ಅವನು ಪಂಜರದಲ್ಲೇ ಇದ್ದ ಅವಳ ತಂದೆ ತಾಯಿ. ಅಂಥ ಸಂದರ್ಭದಲ್ಲಿ ಆ ಮಳೆಗಾಲದಲ್ಲಿ ಆ ಮಳೆ ಶಬ್ದ ನಡುವೆ ಕೃಷ್ಣನ ಜನ್ಮ ಆಗತ್ತೆ. ಆ ಮಗುನ ತಗೊಂಡು ಗೋಕುಲಕ್ಕೆ ಹೋಗ್ತಾರೆ ಅಂತ. ನಮ್ಮ ಕೃಷ್ಣೇಗೌಡರ ಮಾತಿನ ಮಳೆ ಕೂಡ ಹಾಗೆ ಇತ್ತು. ಅದಕ್ಕೆ ನನಗೆ ಕೃಷ್ಣನ ಆ ಮಳೆ ನೆನಪಾಯಿತು. ಅಂಥ ಒಂದು ವಾಗ್ಝರಿ ಮೂಲಕ
ಅವರು ಇಂದಿನ ದಾಂಪತ್ಯವೇ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ಅಲ್ಲಿ ಕೂತ್ಕೊಂಡಿದ್ದರಿಂದ ಹೇಳಲೇಬೇಕು. ಆದರೆ ನರಸಿಂಹಮೂರ್ತಿಯವರು ಅಂದು ಇಂದು ಅನ್ನೋದಕ್ಕೆ ಬಹಳ ಪಕ್ಕಾ ವಿವರಣೆ ಕೊಟ್ಟಿದ್ದಾರೆ. ಅಂದು ಅಂದರೆ ಭಾಳ ಹಿಂದೆ ಅಂತ ಕರಿಬೇಕಾದ ಕಾಲ ಅಲ್ಲ. ನೀವು ಮದುವೆ ಆದಾಗ ನಾವು ಅಂತ ಹೇಳೋದಿಲ್ಲ. ಎಷ್ಟೋ ಜನ ನಮ್ಮ ಸಮಕಾಲೀನ ನಾನು ನೋಡಿದ್ದೀನಿ, ಹೆಂಡತಿಯನ್ನು ಬಹುವಚನದಿಂದ ಕರೆಯೋರಿದ್ದಾರೆ. ಇವತ್ತು ಹೆಂಡತಿಯನ್ನು ನಮಗಿಂತ ಸ್ವಲ್ಪ ಹಿರಿಯರು, ನನ್ನ ಹೆಸರು ಹೇಳೋದಿಲ್ಲ, ಅನೇಕರನ್ನ ನಾನು ನೋಡಿದ್ದೀನಿ, ಬಹುವಚನ ಕೊಡ್ತಾರೆ. ಹೆಂಡತಿ ಬಹುವಚನದಿಂದ ಹೆಂಡತಿನ ನಾವು ಅವ್ರು ನನಗೆ ನೀವು ಅಂತಾರೆ, ಅದನ್ನ ಅವರಿಗೆ ನೀವು ಆಧುನಿಕ ಅಂತೀರಿ. ದೃಷ್ಟಿಕೋನ ಅಂತಾರೆ ಸರ್. ಏನಂತೀರಿ? ಬಹುವಚನದಲ್ಲಿ ಹೆಂಡತಿನ ಕರೆದ್ರೆ ಅವರು ಆಧುನಿಕರಾಗಿದ್ರು ಅಂತಾರೆ. ಆ ಕಾಲದಲ್ಲಿ ಅವ್ರದ್ರು ಆಧುನಿಕರು ಅಂತಾರೆ. ಅವ್ರು ಹಳೆ ಕಾಲದವ್ರು ಆಧುನಿಕ ಮನೋಭಾವ ಅಂದು ಇತ್ತು. ಅಂದೇ ಪುರಾತನ ಮನೋಭಾವ ಇಂದಿನವರೆಗೂ ಇದೆ. ಇಂದಿನ ಕಾಲದಲ್ಲಿ ಇದ್ದು ಶಿಲಾಯುಗದ ಮನೋಭಾವ ತೋರಿಸುವವರು ಇದ್ದಾರೆ ನಮ್ಮ ನಡುವೆ. ಹಾಗಾಗಿ ನಮ್ಮ ನರಸಿಂಹಮೂರ್ತಿಯವರ ವ್ಯಾಖ್ಯಾನ ಹಿಡ್ಕೊಂಡ್ರೆ, ಈಗ ನಾವು ಮದುವೆ ಆದ ಸಂದರ್ಭ, ನಮಗಿಂದ ಒಂದು 10 ವರ್ಷದ ಹಿಂದೆ ನರಸಿಂಹಸ್ವಾಮಿಯವರು ಮದುವೆ ಆದ ಸಂದರ್ಭ, ಅಂದು ದಾಂಪತ್ಯ ಅಷ್ಟು ಚೆನ್ನಾಗಿಲ್ಲದೆ ಇದ್ದರೆ ಅವರಿಗೆ ಮೈಸೂರು ಮಲ್ಲಿಗೆ ಬರೆಯೋಕ್ಕೆ ಸಾಧ್ಯನೇ ಇರಲಿಲ್ಲ. ನೀವೇ ಆ ಹಾಡನ್ನು ಭಾಳ ಮೆಲುಕು ಹಾಕುತ್ತಾ ಚಪ್ಪರಿಸ್ತಾ ಭಾಳ ಚೆನ್ನಾಗಿ ಹಾಡಿದ್ರಿ ಅಂದರೆ ಅವ್ರ ಮನಸ್ಸಿನೊಳಗೆ ಇವರಿಗೂ ಅದೇ ಚೆನ್ನಾಗಿದೆ ಅಂತಿದೆ. ಪಾಪ ಅಲ್ಲಿ ಕೂತಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರು 3 ಜನ ಅಂದಿನ ಕಾಲದಲ್ಲಿ ವಿವಾಹ ಆಗಿ ಇಂದು ಭಾಳ ಚೆನ್ನಾಗಿದ್ದಾರೆ. ಅವರೆಲ್ಲರ ಆರೋಗ್ಯದ ಗುಟ್ಟು ಅವರ ಯಶಸ್ವಿ ದಾಂಪತ್ಯ. ನಾವು 3 ಜನ ನಮ್ಮ ಸ್ನೇಹಿತರು. ಆದರೆ ಪಾಪ ಅಲ್ಲಿ ಕೂತದ್ರಿಂದ ಸ್ವಲ್ಪ ಆತ್ಮವಂಚನೆ ಮಾಡ್ಕೋಬೇಕಾಗತ್ತೆ ಅವರು. ಏನು ಮಾಡೋಕ್ಕಾಗಂದ್ರೆ ನಮ್ಮ ಹರಟೆಯಲ್ಲಿ ಏನು ಸರ್, ಹರಟೆಯಲ್ಲಿ ನಿಮ್ಮ ರಾಜಕೀಯದ ಅಲ್ಲ, ಪಕ್ಷಾಂತರ ಆತ್ಮವಂಚನೆ ಇಲ್ಲ. ಮಾಡ್ಕೊಂಡಿದ್ದಾರೆ. ಹೇಗೆ ಸೊಗಸಾಗಿ ಮಾಡ್ಕೊಂಡ್ರ ಇಲ್ವಾ ಅನ್ನೋದು ಅಷ್ಟೇ ನಮಗೆ ಗೊತ್ತಿರೋದು. ಅಲ್ಲ, ನಮ್ಮ ಈ ಹಾಸ್ಯ ದರ್ಬಾರ್ನ ಹರಟೆಯಲ್ಲಿ ಆಪರೇಷನ್ ಇಲ್ಲ. ಆಪರೇಷನ್ ಕಮಲ, ಆಪರೇಷನ್ ಹಸ್ತ ಥರ ಮಾಡೋಕ್ಕಾಗಲ್ಲ. ಎಷ್ಟು ಕೋಟಿ ಕೊಡ್ತೇನೆ ಅಂದರು ಅವರು ಇಂದಿನ ದಾಂಪತ್ಯವೇ ಚೆನ್ನಾಗಿದೆ ಅಂತಾರೆ. ಎಷ್ಟು ಕೋಟಿ ಕೊಡ್ತೇನೆ ಅಂದರೂ ನಾವು ಅಂದಿನ ದಾಂಪತ್ಯವೇ ಚೆನ್ನಾಗಿದೆ ಅಂತ ನಾವು ಹೇಳೋದು. ಹಾಗಾಗಿ ಕೃಷ್ಣೇಗೌಡರ ಮಾತನ್ನು ನೀವು ಒಂದು ಸ್ವಲ್ಪ ಬಿಗ್ ಪಿಂಚ್ ಆಫ್ ಸಾಲ್ಟ್ ಅಂತಾರಲ್ಲ, ಬಿಗ್ ಪಿಂಚ್ ಆಫ್ ಸಾಲ್ಟ್ ಹಾಕಿ ತಗೋಬೇಕು. ನಮ್ಮ ವಿಷಯಕ್ಕೆ ಬರೋಣ. ಈಗ ನಾವು ಯಾಕೆ ಅಂದಿನ ದಾಂಪತ್ಯವೇ ಚೆನ್ನಾಗಿದೆ ಅಂತ ಗುಂಡೂರಾಯರು ಭಾಳ ಚೆನ್ನಾಗಿ ಹೇಳಿದರು ಅದನ್ನು. ಹೊಂದಾಣಿಕೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ನಮ್ಮ ಹೊಂದಾಣಿಕೆ ಹೆಂಗಿತ್ತಪ್ಪ ಅಂತಂದರೆ, ನಮ್ಮಿಬ್ಬರೊಳಗೆ ಆಹಾ ಎಷ್ಟೊಂದು ಹೊಂದಿಕೆ, ನಮ್ಮಿಬ್ಬರೊಳಗೆ ಆಹಾ ಎಷ್ಟೊಂದು ಹೊಂದಿಕೆ ಎಂದರೆ ನಮಗಿಬ್ಬರಿಗೂ ಒಂದೇ ಹೊದಿಕೆ. ಆಗ ಬಡತನ ಇತ್ತು ನಮ್ಮ ಕಾಲದಲ್ಲಿ. ಇವತ್ತಿನ ಹಾಗೆ ಶ್ರೀಮಂತಿಕೆ ಇರಲಿಲ್ಲ. ಇವತ್ತು ಹನಿಮೂನ್ ಮಾಡೋಕ್ಕೆ ಅವ್ರಿಗೆ ಮನೆ ಆಗೋದಿಲ್ಲ. ಯಾವುದೋ ಹೋಟ್ಲಲ್ಲಿ ಯಾವುದೋ ಸೂಟ್ ಬುಕ್ ಮಾಡ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ. ಅದೇ ಊರಿನಲ್ಲಿದ್ದರೂ ಒಂದು ಹೋಟ್ಲಲ್ಲಿ ಒಂದು ಸೂಟು, ಹನಿಮೂನ್ ಸೂಟ್ ಅಂತಲೇ ಇರ್ತವೆ ಹೋಟ್ಲ್ಗಳಲ್ಲಿ. ನಮ್ಗೆ ಹಾಗಾಗಿ ಇರಲಿಲ್ಲ. ನಮ್ಮ ಕಾಲದಲ್ಲಿ ಒಂದೇ ಹೊದಿಕೆ ಸಾಕಾಗ್ತಾ ಇತ್ತು. ಸೂಟ್ ಗೇಸೇ ಇರಲಿಲ್ಲ. ಆವಾಗ ಆ ಬಡತನದಲ್ಲೂ ಎಷ್ಟು ಸುಖ ಇರುತ್ತೆ ಅನ್ನೋದಕ್ಕೆ ನಮ್ಮ ಬೇಂದ್ರೆಯವ್ರ ಪದ್ಯ ಇದೆಯಲ್ಲ, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಬಳಸಿಕೊಂಡೆವದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ, ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಾಗೆ ಗೊತ್ತು, ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು, ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು, ಹೊಟ್ಟೆಗಿತ್ತ ಜೀವ ಫಲವ ತುಟಿಗೆ ಹಾಲು ಜೇನು. ಒಬ್ಬ ಬಡ ದಂಪತಿಗಳು ಆ ಕಾಲದಲ್ಲಿ ಎಷ್ಟು ಸಂತೋಷವಾಗಿದ್ದರು, ಆ ಬಡತನದ ನಡುವೆಯೂ ಎಷ್ಟು ಸಂತೋಷವಾಗಿದ್ದರು ಅನ್ನೋದಕ್ಕೆ ಒಂದು ಕಾರಣ. ಯಾಕೆ ಅವರು ಅಷ್ಟು ಸಂತೋಷವಾಗಿದ್ದರು ಕೇಳಿದರೆ, ಅವರ ಯಶಸ್ವಿ ದಾಂಪತ್ಯ. ಆ ದಾಂಪತ್ಯ ಯಶಸ್ವಿಯಾಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಅದರ ಹಿಂದೆ ಆ ದಾಂಪತ್ಯವನ್ನು ಮಾಡಿದ, ಆ ಗಂಟು ಹಾಕಿದ ಹಿರಿಯರ ಒಂದು ಶ್ರಮ ಇದೆ. ಅವರು ಹಿರಿಯರ ಮಾತು ಕೇಳಿ ಮದುವೆಯಾಗಿದ್ದು. ಆ ಹಿರಿಯರು ಏನಂತಂದರೆ ಅವರ ಅನುಭವದಿಂದ ನಮಗೆ ಈ ಹುಡುಗನಿಗೆ ಯಾವ ಹುಡುಗಿ ಹೊಂದಬಹುದು, ಈ ಹುಡುಗಿಗೆ ಯಾವ ಹುಡುಗ ಹೊಂದಬಹುದು, ಆ ಹುಡುಗನಿಗೆ ಯಾವ ಹುಡುಗಿ ಹೊಂದಬಹುದು, ಆ ಕುಟುಂಬದ ಹಿನ್ನೆಲೆ ಏನು, ಅದನ್ನೆಲ್ಲ ನೋಡಿ ಮಾಡ್ತಾ ಇದ್ದು ಮದುವೆ. ಹಾಗಾಗಿ ಅದು ಯಶಸ್ವಿ ಆಯಿತು. ಹಾಗಾಗಿ ಮನೆಗಳಲ್ಲಿ ದನ ಇತ್ತು, ವಿಚ್ಛೇದನ ಇರಲಿಲ್ಲ. ಇವತ್ತು ಮನೆಗಳಲ್ಲಿ ದನ ಇಲ್ಲ, ವಿಚ್ಛೇದನ ಭಾಳ ಜಾಸ್ತಿ ಆಗ್ತಾಯಿದೆ ಎಲ್ಲ ಮನೆಗಳಲ್ಲಿ. ಆ ಒಂದು ಹಿಂದೆ ಮತ್ತೆ ಮದುವೆ ಆಗೋರೆಲ್ಲ ಅಷ್ಟೇ. ನಾನು ನನ್ನ ಹೆಂಡತಿಯನ್ನು ಮದುವೆ ಆದಾಗ, ಎಲ್ಲರೂ ಹೆಂಡತಿಯನ್ನೇ ಮದುವೆ ಆಗೋದು ಹೇಳಿ, ನಾನು ನನ್ನ ಹೆಂಡತಿನ ಮದುವೆ ಆದಾಗ ನನಗೆ ಯಾವ ನಿರೀಕ್ಷೆನೂ ಇರಲಿಲ್ಲ. ನಾನು ಅವ್ರದ್ದು ಹಳ್ಳಿ ಮನೆ, ನಮ್ಮದು ಒಂದು ಹಳ್ಳಿ ಮನೆ, ಹಳ್ಳಿ ಮನೆ ಸರಿಯಾಗ್ಬೋದು ಅಂತ ಆ ಹಳ್ಳಿ ಮನೆಗೆ ನಾನು ನೋಡೋಕ್ಕೆ ಹೋದೆ ಹುಡುಗಿನ, ನಮ್ಮ ತಂದೆ ತಾಯಿಗಳ ಜೊತೆಗೆ ಹೋದಾಗ. ನಾನು ಇದು ಮೊದಲನೇ ಬಾರಿ ನೋಡೋದು. ಇನ್ನೂ ಒಂದಿಷ್ಟು ನೋಡೋಣ ಹೇಗೂ ಇದೆ ಬಂದಿದೆ ಜಾತಕಗಳು ನೋಡ್ಕೊಂಡು ಆಗಿದೆ. ಮೊದಲನೇದು ಒಂದು ಮದುವೆ ಆಗೋ ವಿಚಾರ ಇರಲಿಲ್ಲ ನನಗೆ. ಹೋದೆ ಹಳ್ಳಿ ಮನೆ, ರಸ್ತೆ ಸರಿ ಇಲ್ಲ, ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಹೋದ್ವಿ, ಮನೇಲಿ ಕರೆಂಟ್ ಇಲ್ಲ, ಕತ್ಲೆ. ಹೋದ ತಕ್ಷಣ ಒಳಗೆ ಬನ್ನಿ ಅಂತ ನಮ್ಗೆ ಕೊಟ್ಟರು. ಅಡುಗೆ ಮನೇಲಿ ಕೂರಿಸಿ ಎಲ್ಲ ಮಾಮೂಲಿ ಉಪ್ಪಿಟ್ಟು, ಕೇಸರಿ ಬಾತು, ಅದನ್ನು ತಾನೆ ಉಪ್ಪಿಟ್ಟು, ಒಳ್ಳೆ ಬಿಳಿ ಉಪ್ಪಿಟ್ಟಿತ್ತು ಎಲ್ಲ ಕೊಟ್ಟರು. ಸ್ವಲ್ಪ ಹೊತ್ತಿಗೆ ಉಪ್ಪಿಟ್ಟು ಕಪ್ಪಿಟ್ಟಿತ್ತು. ಯಾಕೆ ಕೇಳಿದ್ರೆ ಫುಲ್ಲು ನೊಣ ಮುತ್ಕೊಂಡ್ಬಿಟ್ಟಿತ್ತು ಸರ್ ಉಪ್ಪಿಟ್ಟಿಗೆ. ಬಿಳಿ ಉಪ್ಪಿಟ್ಟೆಲ್ಲ ಕಪ್ಪಾಗೋದು. ನಾನು ಹೀಗೆ ನೋಡ ನೋಡಿಸ್ತಾ ಹುಡುಗಿ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ದೆ. ಸ್ವಲ್ಪ ಸಮಯದಲ್ಲಿ ಒಂದು ಬಂತು ಆಕಾಶವಾಣಿ, ಶರೀರವಾಣಿ, ಹುಡುಗಿ ಬಂದು ಸರಿಯಾಗಿ ನೋಡ್ಕೊಳ್ಳಿ ಅಂತ. ಸರಿಯಾಗಿ ನೋಡೋ ಕರೆಂಟ್ ಇದ್ರು ತಾನೇ ಅಲ್ಲಿ.
ಏನೋ ಒಂಚೂರು ಮಿಂಚಿದಂಗಾಯ್ತು, ಹೋಯ್ತು, ಒಂದು ಸ್ವೀಟ್ ಬಿತ್ತು ಟಕ್ ಅಂತ. ಆ ಸ್ವೀಟ್ ಹಾಕಿದ್ದು ಬಹುಶಃ ಹುಡುಗಿ ಅಂತ ಕಾಣುತ್ತೆ, ನಂಗೆ ಸರಿಯಾಗಿ ನೋಡೋಕ್ಕೂ ಆಗಲಿಲ್ಲ. ಆಮೇಲೆ ಹಾಗೆ ತಿಂಡಿ ಆಯಿತು, ಎಲ್ಲ ಆಯಿತು, ಬಂದ್ವಿ, ಈಚೆ ಬಂದ್ವಿ. ಆಮೇಲೆ ನಮ್ಮ ನಿರ್ಧಾರ ಮನೆಗೆ ಹೋಗಿ ತಿಳಿಸ್ತೇವೆ ಅಂದರು ಅವರು. ನನಗೆ ಹುಡುಗಿಯೇ ಸರಿಯಾಗಿ ನೋಡಿಲ್ಲ. ಇನ್ನೇನು ಯಾರನ್ನ ನೋಡಿ ಒಪ್ಕೊಂಡ್ರಿ ಹಾಗಾದ್ರೆ? ಯಾರನ್ನ ಯಾರನ್ನು ನೋಡದೆ ಏನೂ ಗೊತ್ತಾಗಲಿಲ್ಲ. ಆ ಥರ ಕತ್ಲೆ ನೊಣ ಅಷ್ಟು ಮಾತ್ರ ಮನಸ್ಸಲ್ಲಿತ್ತು. ಸರಿ, ಮನೆಗೆ ಹೋಗಿ ಮರುದಿವಸ ಕೇಳಿದ್ರು, ನಿಂದು ಏನಪ್ಪ ಆಯ್ಕೆ, ಹುಡುಗಿ ನೋಡಿದೆಯಲ್ಲ? ನಾನೇನೋ ಹುಡುಗಿ ನೋಡಿ ನಿಮ್ಗೆ ವಾಪಸ್ ಬರುವಾಗ ಯಾರೋ ಸ್ವಲ್ಪ ಹಿಂತಿರುಗಿ ನೋಡಿ ಸ್ವಲ್ಪ ನಕ್ಕಾಗ ಆಗಿದೆ ಒಂದು. ಅದ್ರ ಬಗ್ಗೆ ಒಂದು ಪದ್ಯ ಬರೆದೆ, ಅದು ಆಮೇಲೆ ಹೇಳ್ತೀನಿ. ಅದು ಅತ್ತೆ ನಕ್ಕಾಗ ಆಯಿತು, ಇರಲಿ, ಅದು ಬೇರೆ, ಅದು ಇನ್ನೊಂದು ವಿಷಯ. ಸೊ ಮನೆಗೆ ಬಂದಮೇಲೆ ನಾನು ಯೋಚನೆ ಮಾಡಿದೆ, ನೋಡಿ ನಮ್ಮದು ಹಳ್ಳಿ ಮನೆ, ಅವ್ರದ್ದು ಹಳ್ಳಿ ಮನೆ. ನಮ್ಮ ಮನೆಯಲ್ಲೂ ಕರೆಂಟ್ ಇಲ್ಲ, ಅವ್ರ ಮನೆಯಲ್ಲೂ ಕರೆಂಟ್ ಇಲ್ಲ. ಅವ್ರ ಮನೆಯಲ್ಲೂ ನೊಣಗಳಿವೆ, ನಮ್ಮ ಮನೆಯಲ್ಲಾದರೂ ಡಬ್ಬಲ್ ನೊಣಗಳಿವೆ. ಹಾಗಾಗಿ ಸಂಬಂಧ ಚೆನ್ನಾಗಿ ಹೊಂದುತ್ತೆ ಅಂತ ಹೇಳಿಬಿಟ್ಟು ನಾನು ಮದುವೆಗೆ ಓಕೆ ಅಂತಂದೆ. ಇವತ್ತಿಗೆ 39 ವರ್ಷಗಳ ಯಶಸ್ವಿ ದಾಂಪತ್ಯ ನಮ್ಮದು. ಎಲ್ಲರೂ ಹೇಳ್ತಾರೆ ನಮ್ಮ ಮದುವೆ ಋಣಾನುಬಂಧ ಅಂತ. ಯಾಕೆಂದರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರಲ್ಲ, ನಾನು ಹೇಳ್ತೀನಿ ನಮ್ಮ ಮದುವೆ ಋಣಾನುಬಂಧ ಅಲ್ಲ, ನೊಣಾನುಬಂಧ ಅಂತ. ಆ ರೀತಿಯ ಒಂದು ಹೊಂದಾಣಿಕೆ. ಇದೊಂದು ಉದಾಹರಣೆ ನಾನು ಕೊಟ್ಟೆ. ಆ ಕಾಲದಲ್ಲಿ ಹೀಗೆ ಎಷ್ಟೆಲ್ಲ ತೊಂದರೆಗಳಿದ್ದರೂ ಆಮೇಲೆ ಅವರು ಹೊಂದಿಕೊಂಡು ಹೋಗ್ತಿದ್ರು. ಯಾಕಂದರೆ ಯಾರಲ್ಲೂ ಏನೂ ನಿರೀಕ್ಷೆನೇ ಇರ್ತಾ ಇರಲಿಲ್ಲ, ಆಮೇಲೆ ಜೀವನ ಸಾಗಿಸೋದು ಅಂತ. ಈಗಿನವ್ರಿಗೆ ಹೆಂಗಪ್ಪ ಅಂತಂದರೆ ಭಾಳ ನಿರೀಕ್ಷೆ. ನಾನು ಎಲ್ಲ ಸಿನಿಮಾ ನೋಡಿ, ಆಮೇಲೆ ಸೀರಿಯಲ್ಗಳನ್ನು ನೋಡಿ, ನಮ್ಮ ಮದುವೆಯಾಗ ಹುಡುಗ ಹಾಗಿರಬೇಕು, ಹೀಗಿರಬೇಕು, ನನಗಿಷ್ಟು ಸಂಬಳ ಇದೆ, ಅವನಿಗೆ ಅದಕ್ಕಿಂತ ಜಾಸ್ತಿ ಸಂಬಳ ಇರಬೇಕು, ಅಥವಾ ನನ್ನ ಪೋಸ್ಟು ಅವನ ಪೋಸ್ಟು ಒಂದೇ ಇರಬೇಕು, ನಾನು ಒಂದು PhD ಮಾಡಿದ್ದೆ, ಅವನು PhD ಮಾಡಿರಬೇಕು, ಈ ಥರ ಎಲ್ಲ ನಿರೀಕ್ಷೆಗಳು. ಆಮೇಲೆ ಅವನಿಗೆ ಮೊದಲೇನಿರ್ತದೆ ಅಂದರೆ ತಕ್ಷಣ ಒಪ್ಪೋದಿಲ್ಲ ಅಲ್ಲ, ನೋಡ್ಕೊಂಡು ಹೋದ್ಮೇಲೆ ಡೇಟಿಂಗು ಸ್ವಲ್ಪ ದಿವಸ, ಅವರೇ ಆಮೇಲೆ ಮುಕ್ತವಾಗಿ ಮಾತಾಡೋದು. ಈಗಂತೂ ಲಿವ್ ಇನ್ ರಿಲೇಷನ್, 2 ವರ್ಷ ಒಟ್ಟಿಗೆ ಇದ್ದು ಎಲ್ಲ ಸರಿ ಆಯ್ತಂತ ಮದುವೆ ಮಾಡಿಕೊಡೋದು. ಆದರೆ ಎಂಥ ಒಂದು ದುರಂತ ಅಂದರೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಎಷ್ಟು ಕೊಲೆಗಳಾಗ್ತಾಯಿದೆ ಇವತ್ತು. ಕೃಷ್ಣೇಗೌಡರು ಗಮನಿಸಿದಾರೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಮದುವೆ ಆಗ್ತೇನೆ ಅಂತ ಒಟ್ಟಿಗಿದ್ದವರು ಆಮೇಲೆ ಏನೋ ಒಬ್ಬರನ್ನೊಬ್ಬರ ಪರಸ್ಪರ ಅಪನಂಬಿಕೆ ಬಂದು, ಅನುಮಾನ ಬಂದು, ಎಷ್ಟೋ ಜನ ಅವರ ಹೆಚ್ಚಾಗಿ ಹುಡುಗಿಯರು ಪಾಪ ಅವರ ಜೀವ ಅವನೇ ಆ ಪ್ರಿಯಕರನೇ ಅವರನ್ನು ಕೊಲೆ ಮಾಡಿದ್ದನ್ನು ನಾವು ಪತ್ರಿಕೆಗಳಲ್ಲಿ ದಿನ ನೋಡ್ತಾ ಇರ್ತೀವಿ. ಇದೆಲ್ಲ ಯಾಕೆಂದರೆ ಅತಿಯಾದ ನಿರೀಕ್ಷೆ ಬಂದಿದೆ ದಾಂಪತ್ಯದ ಬಗ್ಗೆ. ನಮ್ಮ ಕಾಲದಲ್ಲಿ ಯಾವ ನಿರೀಕ್ಷೆಗಳೂ ಇರಲಿಲ್ಲ, ನಾವು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ನರಸಿಂಹಸ್ವಾಮಿಯವರು ಬರೆದ್ರು, ಆವಾಗ ಅವ್ರ ದಾಂಪತ್ಯ ಅಂದರೆ ಬರೀ ಗಂಡ ಹೆಂಡ್ತಿಗಷ್ಟೇ ಅಲ್ಲ ಸರ್, ಅವರ ಹುಡುಗನ ಮಾವನ ಮನೆಗೆ ಹೋದ್ರೆ ಎಂಥ ರಾಜೋಪಚಾರ ಅಳಿಯನಿಗೆ, ಅದ್ರ ಬಗ್ಗೆಯೂ ಅವರು ಭಾಳ ಪ್ರಸಿದ್ಧವಾದ ಒಂದು ಹಾಡಿದೆ ನಮ್ಮ ನರಸಿಂಹಸ್ವಾಮಿಯವರು. ಮಾವನ ಮನೆಗೆ ಹೋದಾಗ ಅವ್ರ ಕಾಲದಲ್ಲಿ, ಅಂದಿನ ಕಾಲದಲ್ಲಿ ಅವನಿಗೆ ಎಂಥ ರಾಜೋಪಚಾರ ಸಿಗ್ತಾಯಿತ್ತು ಅಂದರು. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು, ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು ಅಂತ ಹೇಳ್ತಾರೆ. ಮಾವ ಬೆಳ್ಳಿ ತಂಬಿಗೆಯಲ್ಲಿ ಬಿಸಿನೀರು ತೊಗೊಂಡು ಬರ್ತಾನೆ ಸರ್, ಬನ್ನಿ ಅಂತ ಕಾಲು ತೊಳಿತಾನೆ. ಮಲ್ಲಿಗೆ ಹೂವಿನ ಘಮ ತುಂಬಿಬಿಟ್ಟಿತ್ತು ಇಡೀ ಮನೆಯಲ್ಲಿ. ಅಲ್ಲಿ ಆಮೇಲೆ ಹೋಗ್ತಾನೆ, ಹೀಗೆಲ್ಲ ಅಷ್ಟೊಂದು ರಾಜೋಪಚಾರ ಎಲ್ಲ ಇರುತ್ತೆ. ಅದು ಅವ್ರಿಗೆ ಅದನ್ನು ನೋಡ್ತಾ ನನಗೆ ಅನಿಸ್ತು, ಇಂದಿನ ಕಾಲದಲ್ಲಿ ಈ ಒಂದು ಬೆಂಗಳೂರಿನಂಥ ಅಥವಾ ಮುಂಬೈ ಅಂಥ ಸಿಟಿಯಲ್ಲಿ ಈಗಿನ ಕಾಲದ ಯುವಕ ಮಾವನ ಮನೆಗೆ ಹೋದರೆ ಅವನಿಗೆ ಯಾವ ರೀತಿ ಉಪಚಾರ ಇರ್ಬೋದು ಅಂತ. ಅದೇ ದಾಟಿಯಲ್ಲಿ ನಾನೊಂದು ಹಾಡು ಬರೆದೆ, ನಾನು ಹೋದಾಗ ಮಾವನ ಮನೆಗೆ ಅಂತ. ಅದನ್ನು ನಾನು ಹಾಡೋದಿಲ್ಲ 2 ಕಾರಣಕ್ಕೆ. ಒಂದು ಕಾರಣ ಏನಪ್ಪ ಅಂತಂದರೆ, ಕೆಲವೊಮ್ಮೆ ಹಾಡುವಾಗ ಆ ರಾಗದ ಬಗ್ಗೆ ನಮ್ಮ ಗಮನ ಇರುತ್ತೆ, ಅರ್ಥದ ಬಗ್ಗೆ ನಮ್ಮ ಗಮನ ಹೋಗಲ್ಲ, ಅದು ಒಂದು ಕಾರಣ. 2ನೇ ಭಾಳ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ ಹಾಡಕ್ಕೆ ಬರಲ್ಲ. ಥ್ಯಾಂಕ್ಸ್. 2ನೇ ಕಾರಣ. ಆದ್ದರಿಂದ ಅದನ್ನು ನಾನು ವಾಚನೆ ಮಾಡ್ತೇನೆ. ನಮ್ಮ ಪುಣ್ಯ. ನಾನು ಹೋದಾಗ ಮಾವನ ಮನೆಗೆ ರಾತ್ರಿಯಾಗಿತ್ತು, ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು. ಯಾಕಂದರೆ ನಾವೆಲ್ಲ ಮಾವನ ಮನೆಗೆ ಹೋಗೋದು ರಾತ್ರಿ ಆದಮೇಲೆ. ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು, ಎಂದಿನ ಹಾಗೆ ಅಂದು ಕೂಡ ಕರೆಂಟು ಹೋಗಿತ್ತು. ರಿಕ್ಷಾದಿಂದ ಇಳಿದೆ ಮನೆ ಎದುರು, ಅಳಿಯನ ಗತ್ತಲ್ಲಿ 100 ರೂಪಾಯಿ ಕೊಟ್ಟು ಹೇಳಿದೆ, ಚಿಲ್ಲರೆ ನಿನಗಿರಲಿ. ರಿಕ್ಷಾವಾಲ ಕಣ್ಣು ಕೆಕ್ಕರಿಸಿ, ಇದು ರಾತ್ರಿ ಹೊತ್ತು, ಇನ್ನೂ 100 ಕೊಡ್ರಿ ಎಂದ, ತೆತ್ತೆನು ಬೇಸತ್ತು. ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು. ಹೆಣಬಾರದ ಸೂಟ್ ಕೇಸನ್ನು ಹೊತ್ತು ಮೆಟ್ಟಿಲ ಹತ್ತಿದೆನು, 3ನೇ ಮಹಡಿ ಮಾವನ ಫ್ಲಾಟಿನ ಗುಂಡಿಯ ಒತ್ತಿದೆನು. ಎಷ್ಟು ಹೊತ್ತಾದರೂ ತೆರೆಯದು ಬಾಗಿಲು, ಕೆಂಪಾಯಿತು ಕಣ್ಣು, ಕಾಯಿಸಬಹುದೇ ಬಾಗಿಲ ಹೊರಗೆ ಅಳಿಯ ದೇವರನ್ನು. ನೆನಪಾಯಿತು, ಛೇ ಕರೆಂಟು ಹೋಗಿದೆ, ಬೆಲ್ಲಾಗುವುದಿಲ್ಲ. ನೆನಪಾಯಿತು, ಛೇ ಕರೆಂಟು ಹೋಗಿದೆ, ಬೆಲ್ಲಾಗುವುದಿಲ್ಲ. ಬಡಿದೆನು ಬಾಗಿಲ, ಗೆಜ್ಜೆ ದನಿಗೆ ಕಿವಿಯಾಗಿಸಿ ಮೈಯೆಲ್ಲ. ಯಾರೋ ಎಂದಿತು ಅತ್ತ ಕಡೆಯಿಂದ.
ಕರ್ಕಶ ದನಿಯೊಂದು. ಯಾರು ಎಂದಿತ್ತು. ಅತ್ತ ಕಡೆಯಿಂದ ಕರ್ಕಶ ದನಿಯೊಂದು ಧ್ವನಿಯ ಮೂಲಕವೇ ಗೊತ್ತಾಯಿತು ಅದು ಅತ್ತೆಯದೇ ಎಂದು. ಜಂಜಲು ನುಂಗಿ ರಾಜ ಟಿವಿಯಲ್ಲಿ ನಾನು ಎಂದೆನು. ನಾನು ಬಾಗಿಲು ತೆರೆದವ ಎದೆಗೆ ಹಿಡಿದ ಜೋಡು ನಳಿಗೆ ಗನ್ನು. ಆದದ್ದಿಷ್ಟೇ, ಕತ್ತಲಿನಲ್ಲಿ ದಾರಿ ತಪ್ಪಿದ್ದೆ. ಪಕ್ಕದ ಸಬ್ ಇನ್ಸ್ಪೆಕ್ಟರ ಫ್ಲ್ಯಾಟಿನ ಬಾಗಿಲು ತಟ್ಟಿದ್ದೆ. ವಿಷಯ ತಿಳಿದಾಗ ಅವರೂ ನಕ್ಕರೋ. ಪರವಾಗಿಲ್ಲ ಬಿಡಿ, ಇದು ಮಾವನ ಮನೆ ಎಂದರು ಮೀಸೆ ಹುರಿ ಮಾಡಿ. ಇದು ಅಂದು ಮತ್ತು ಇಂದಿನ ಚೆನ್ನಾಗಿದೆ. ಕಾಲಕ್ಕೆ ಒಂದು ಕಾಂಟ್ರಾಸ್ಟ್ ಆಗಿ ನಾನು Okay. ಹೇಳಿದೆ. ಈ ದಾಂಪತ್ಯ ಅಂದು ಚೆನ್ನಾಗಿತ್ತು, ಇಂದು ಚೆನ್ನಾಗಿತ್ತು. ಮಾತಾಡ್ತಾ ಇದ್ರೆ ವಿಷಯಗಳು ಸಿಕ್ಕಾಪಟ್ಟೆ ಇದೆ, ಪೂರ್ತಿ ಮುಗಿದಿಲ್ಲ. ಇನ್ನು ಹೇಳುವಂಥ ಕಥೆಗಳು, ನಿದರ್ಶನಗಳು ಬೇಕಾದಷ್ಟು ಇರೋದ್ರಿಂದ ಇದು ಇವತ್ತಿಗೆ ಇದನ್ನು ಮುಗಿಸಿ ನಾಳೆ ಮತ್ತೆ ಮುಂದುವರಿಸೋಣ. ನಮಸ್ಕಾರ.